ಈಗ ಕಲ್ಕಿ ಬರೋ ಕಾಲದ ದ್ವಾಪರ ಯುಗದಲ್ಲೇನೆ ಸುಮಾರು 5150 ವರ್ಷಗಳಿಂದನೇ ಭವಿಷ್ಯ ಪುರಾಣ, ಕಲ್ಕಿ ಪುರಾಣದಲ್ಲೆಲ್ಲ ಮೆನ್ಷನ್ ಮಾಡಿದ್ರು. ಆಗ ಇದೇ ತರ ಕಲ್ಕಿ ಸೇನೆ, ಒಂದು ಕಲ್ಕಿ ಬಂದಾಗ ಸೇನೆ ಬೇಕು. ಹೇಗೆ ಅಂದ್ರೆ ಕೃಷ್ಣನ್ ಜೊತೆ ಇದ್ರೆಲ್ಲ ನಾರಾಯಣಿ ಸೈನ್ಯ, ಹಾಗೆ ರಾಮನ್ ಜೊತೆ ಇದ್ದ ಸೈನ್ಯ, ಹೀಗೆ ಕಲ್ಕಿಗೂ ಒಂದ್ ಸೈನ್ಯ ಬೇಕು. ಆ ಸೈನ್ಯದಿಂದ ಫಾರ್ ಎಕ್ಸಾಂಪಲ್ ಈಗ ಒಂದ್ ಭೂಕಂಪನೆ ಆಯ್ತು ಅಥವಾ ಕೊರೋನಾನೇ ಬಂತು, ಆಗ ನಾವ್ ಈ ಒಂದು ಕಲ್ಕಿ ಸೈನ್ಯ ಕಟ್ಟಿದ್ರೆ ಯಾರ್ಯಾರಿಗೆ ನಮ್ಮ ಸಹಾಯ ಅಗತ್ಯ ಇದೆ ಅವ್ರವ್ರಿಗೆ ಮಾಡೋದಿಕ್ಕೆ ನಾವು ಪ್ರಿಪೇರ್ ಮಾಡ್ಕೋಬೇಕು. ನಮಸ್ಕಾರ ವೀಕ್ಷಕರೇ, ಒಂದು ಸತ್ಸಂಗ ಕಂಡಕ್ಟ್ ಮಾಡ್ತಾ ಇದೀವಿ. ರೀಸೆಂಟ್ ಆಗಿ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಏನಕ್ಕೆ ಎಲ್ಲಾ ವಿಷಯಗಳು ನಾವೇ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. 108 ಜನ 108 ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅಂಥವ್ರನ್ನೆಲ್ಲ ಸೇರಿಸ್ಕೊಂಡು ಕೆಲವೊಬ್ರಿಗೆ ಏನು ಗೊತ್ತೇ ಇರೋದಿಲ್ಲ ಅನ್ಕೊಳ್ಳಿ, ಅಂಥವ್ರು ಕೂಡ ಈ ಸತ್ಸಂಗದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಡಿಸ್ಕಷನ್ ಮಾಡ್ತಾ ಇದೀವಿ. ಜಸ್ಟ್ ಈ ತರ ಆದ್ರೆ ಮುಂದೆ ನಾವೇನ್ ಮಾಡ್ಬೇಕು, ಪ್ರಿಕಾಷನ್ ಏನ್ ತಗೋಬೇಕು, ಯಾವ ರೀತಿ ಮುಂದಿನ ಬದಲಾವಣೆಗಳಿಗೆ ನಾವು ಸಿದ್ಧ ಆಗ್ಬೇಕು. ಪ್ರಕೃತಿನಲ್ಲಾಗೋ ಬದಲಾವಣೆ ಆಗ್ಬೋದು, ಇನ್ನ ಪೊಲಿಟಿಕಲ್ ಆಗುವಂತ ಬದಲಾವಣೆ ಆಗ್ಬೋದು, ಎಲ್ಲದಕ್ಕೂ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಕೋಬೇಕು. ಕೆಲವಷ್ಟು ಸಲ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ. ಸುಮಾರು ಒಂದು ಕಾಲ್ ಅವರ್ ಡಿಸ್ಕಷನ್ ಮಾಡಿದ್ವಿ. ಅದ್ರಲ್ಲಿ ಒಂದು 30-40 ಮಿನಿಟ್ಸ್ ಪ್ರೋಗ್ರಾಮು ನಿಮ್ಗೆ ತಿಳಿಸುವಂತ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತೀವಿ. ಯಾಕೆಂದ್ರೆ ಕೆಲವೊಬ್ರು ಕೇಳಿದ್ರು ಜಾಯಿನ್ ಆಗೋದು ಲೇಟ್ ಆಗ್ಬೋದು, ಅಂತ ಇನ್ಫಾರ್ಮೇಶನ್ಗಳನ್ನ ನಮಗೂ ತಿಳಿಸುವಂತ ಕೆಲಸ ಮಾಡಿ ಸರ್ ವಿಡಿಯೋ ಮೂಲಕ ಅಂತ. ಅದಕ್ಕೋಸ್ಕರ ನಮ್ಮ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಇದರಲ್ಲಿ ಎಷ್ಟೆಷ್ಟೋ ಜನಕ್ಕೆ ತಿಳ್ಕೊಳ್ಳುವಂಥದ್ದು ಇರುತ್ತೆ. ನಾರ್ಮಲ್ ಜನ ಇದರಲ್ಲೇನು ದೊಡ್ಡವರು ಬಂದು ಕುತ್ಕೊಂಡು ಮಾತಾಡ್ತಾರೆ ಅಲ್ಲ, ಕೆಲವಷ್ಟು ತಿಳ್ಕೊಂಡಿರೋರು ಇರ್ತಾರೆ, ಇನ್ನ ಏನು ತಿಳ್ಕೊಳ್ದೆ ಇದ್ದವರು ಕೂಡ ಡಿಸ್ಕಷನ್ ಮಾಡ್ತಾರೆ. ಆಗ ಒಂದು ಕ್ಲಾರಿಟಿ ಏನೋ ಸಿಗ್ತಾ ಹೋಗುತ್ತೆ. ಹೌದು, ನಾವ್ ಯಾಕೆ ಇದನ್ನ ಮಾಡಬೇಕು. ಅದ್ರಲ್ಲಿ ಒಬ್ಬೊಬ್ರು ಪ್ರಶ್ನೆನೂ ಕೂಡ ಮಾಡಿದ್ರು. ಇದೆಲ್ಲ ಪ್ರಿಡಿಕ್ಷನ್ ಅಲ್ವಾ, ಆಗಿನ ಕಾಲದಲ್ಲಿ ಆಗಿತ್ತು, ಇವಾಗ ಈಗ ಆಗ್ಬಿಡುತ್ತೆ ಅಂದ್ರೆ ಕಲಿಯುಗ ಇನ್ನ ಇದೆ 5 ಲಕ್ಷ ವರ್ಷ. ಅವ್ರು ಹೇಳಿದ್ದು 4,32,000 ವರ್ಷ, ಇನ್ನ ಟೈಮ್ ಇದೆ ಬಿಡಿ ಅಂತ. ಹೌದು, ಕಲಿಯುಗ ಮುಗಿದೋಗುತ್ತೆ ಅಂದ್ರೆ 2 ರೀತಿನಲ್ಲಿ ಅಲ್ಲಿ ಹೇಳ್ತಾರೆ. ಒಂದು ಕೆಟ್ಟದ್ದು ಅನ್ನೋದು ಈಗ ಎಂಡ್ ಆಗುತ್ತೆ, ಇನ್ನ ಧರ್ಮದ ಕಲಿಯುಗ ಶುರು ಆಗುತ್ತೆ ಅಂತ ಹೇಳ್ತಾರೆ. ಇನ್ನ ಕೆಲವೊಬ್ರು ಇಲ್ಲ, ಟೋಟಲ್ ಕಲಿಯುಗನೇ ಮುಗ್ದೋಗುತ್ತೆ, ಸತ್ಯಯುಗ ಶುರು ಆಗುತ್ತೆ ಅಂತ ಹೇಳ್ತಾರೆ. ಯಾವುದು ಕೂಡ ಈಸಿಯಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ಈಸಿಯಾಗಿ ಯಾವ್ದನ್ನ ತಗೋಬಹುದು, ಆಗ್ತಾ ಇರುವಂತ ಬದಲಾವಣೆ, ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆ ಆಗ್ಬೋದು, ನಮ್ಮ ಸುತ್ತಮುತ್ತ ದೊಡ್ಡವರು ಪ್ಲಾನ್ ಮಾಡ್ಕೊಳ್ತಾ ಇದಾರಲ್ಲ ಅಂತ ಬದಲಾವಣೆಗಳಿಗೆ ಎಕ್ಸಾಂಪಲ್ ಈ ಕಡೆ ಮೆಡಿಕಲ್ ಮಾಫಿಯಾ ಆಗಿರ್ಬೋದು, ಇನ್ನೊಂದು ಭೂ ಮಾಫಿಯಾ ಆಗಿರ್ಬೋದು, ಇನ್ನ ಬೇರೆ ಬೇರೆ ತರ ಮಾಫಿಯಾಗಳು ಮಾಡ್ಕೊಂಡು ಯಾರ್ಯಾರೋ ಸೆಕ್ಯೂರ್ ಆಗೋದು ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ. ಇವುಗಳ ಮಧ್ಯೆ ಬಲಿಯಾಗೋರು ಯಾರೋ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಯಾರೋ ಕೆಲವೊಬ್ರು ಮಾತ್ರ ಬಲಿ ಆಗ್ತಾ ಹೋಗ್ತೀವಿ. ಅಂತವ್ರು ಸೆಕ್ಯೂರ್ ಆಗೋದಕ್ಕೆ ಏನಾದ್ರು ಆಪ್ಷನ್ ಇದೆಯಾ ಅಂತ ಒಂದು ಡಿಸ್ಕಷನ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ, ಪಾಂಡಿಚೇರಿನಲ್ಲಿ ಒಂದು ಸಿಟಿ ಇದೆ, ಆಲೆಬಾರ್ ಅಂತ ಏನೋ ಇರ್ಬೇಕು ಆ ಸಿಟಿ ನೇಮು. ಅಲ್ಲೇನ್ ಮಾಡ್ತಾರೆ, ಎಲ್ಲಾರು ಕೂತು ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತಗೊಳ್ತಾರೆ. ಇಲ್ಲಿ ಯಾವ ಡಿಸಿಷನ್ ಇಲ್ಲ, ಏನು ಇಲ್ಲ. ನಮ್ಮಲ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲ ರಾಜಕೀಯ ಅಂದ್ರೆ ಅವ್ರ ಕೈ ಕೊಟ್ಬಿಟ್ಟಿದೀವಿ, ಅವ್ರು ಮಾಡಿದ್ದೇ ಡಿಸಿಷನ್, ಅವ್ರು ಹೇಳಿದ್ದೇ ಕಾನೂನು ಆಗೋಗಿದೆ. ಆದ್ರೆ ಕೆಲವಷ್ಟು ಜಾಗದಲ್ಲಿ ಇಂಥ ಒಂದು ಸಿಟಿಗಳು ಇದಾವೆ, ಅವುಗಳ ಲೈಫ್ ಸ್ಟೈಲ್ ಯಾವ ತರ ಇದಾವೆ, ನಾವು ಯಾವ ತರ ಇರಬೇಕು ಅನ್ನೋ ವಿಷಯಗಳನ್ನ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಎಲ್ಲಾನು ಹಾಗೆ ಬಿಟ್ರೆ ಸರಿ ಹೋಗೋದಿಲ್ಲ. ಅದನ್ನ ಸರಿ ಮಾಡ್ಬೇಕಾಗಿರೋರು ಯಾರು, ನಾವೇ ಸರಿ ಮಾಡ್ಬೇಕಲ್ಲ. ಅಂತ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಒಂದು ಸೇನೆಯ ಅವಶ್ಯಕತೆನೂ ಆದ್ರೂ ಆಗಬಹುದು. ಇನ್ನ ನಾವು ರೀಸೆಂಟ್ ಆಗಿ ಕಲ್ಕಿಯ ಅನುಯಾಯಿಗಳು ಬೇಕಾಗ್ತಾರೆ ಫ್ಯೂಚರ್ ಅಲ್ಲಿ. ಅದನ್ನ ಯಾರು ಹುಡುಕ್ಬೇಕು, ಬರ್ತಾರ ಬಿಡ್ರಿ ಭಗವಂತ, ಅವ್ರು ಮಾಡ್ಕೊಳ್ತಾರೆ ಅನುಯಾಯಿಗಳನ್ನ, ನಾವ್ಯಾಕ್ರಿ ತಲೆ ಕೆಡಿಸ್ಕೋಬೇಕು ಅನ್ನೋ ರೀತಿಲ್ಲ, ಆರಾಮಾಗಿರಿ. ಅಂತವ್ರ ಬಗ್ಗೆ ಅಲ್ಲ. ಇಲ್ಲಿ ಏನಂದ್ರೆ, ಹೌದು ಅವ್ರ ಅನುಯಾಯಿಯಾಗಿ ನಾವೇನ್ ಮಾಡ್ಬೇಕು. ನಾನು ನಿರ್ಭಯಾನಂದ ಸ್ವಾಮಿಗಳ ಹತ್ರ ಮಾತಾಡುವಾಗ ಅವ್ರು ಒಂದು ಮಾತು ಹೇಳಿದ್ರು, ಕಲ್ಕಿ ಅನುಯಾಯಿ ಅಂದ್ರೆ ಏನ್ ಅನ್ಕೊಂಡಿದೀರಾ, ಅವನು ಎಲ್ಲಾ ರೀತಿನೂ ಸಿದ್ಧ ಆಗಿರ್ಬೇಕು. ಒಂದು ಸಾಧು ತರ ಬದುಕೋದಕ್ಕೆ, ಸಾಧು ತರ ಅಂದ್ರೆ ಅವನ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ, ಊಟದ ಸ್ಟೈಲ್ ಯಾವ ತರ ಇರುತ್ತೆ, ಆ ತರ ರೆಡಿ ಆಗಿರ್ಬೇಕು. ರೈತನ ತರ ಬದುಕೋದಕ್ಕೂ ಅಂದ್ರೆ ಬೆಳೆ ಬೆಳೆಯೋದಕ್ಕೂ ಅವ್ನು ಸಿದ್ಧ ಆಗಿರ್ಬೇಕು. ಕ್ಷತ್ರಿಯನ ತರ ಹೋರಾಟ ಮಾಡೋದಕ್ಕೂ ಸಿದ್ಧ ಆಗಿರ್ಬೇಕು. ಇವ್ರನ್ನ ಅನುಯಾಯಿಗಳು ಅಂತಾರೆ. ಎಲ್ಲಾರನು ನಾನು ಅನುಯಾಯಿ, ನಾನು ಮಂತ್ರ ಹೇಳ್ತೀನಿ ಅನುಯಾಯಿ ಅಂದ್ರೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ಬಿಡಿಸಿ ಹೇಳಿದ್ರು. ಅಂತ ಅನುಯಾಯಿಗಳು ಒಂದಾಗೋದಕ್ಕೆ ಒಂದು ವೇದಿಕೆ ಬೇಕಲ್ಲ. ಒಂದಾಗೋದಕ್ಕೂ ಅವಶ್ಯಕತೆ ಇಲ್ಲ ಅಂತ ಕಮೆಂಟ್ಸ್ ಅಲ್ಲಿ ನಾನು ನೋಡಿದ್ದೆ. ಎಲ್ಲಾನು ದೇವರೇ ನೋಡ್ಕೊಳ್ತೀನಿ, ಎಲ್ಲಾನು ದೇವರೇ ನೋಡ್ಕೊಳ್ಳೋದಿಲ್ಲ. ಒಂದು ಅವಕಾಶ ಕೊಡ್ತೇನೆ, ನೀವು ಮಾಡ್ಕೊಳ್ಳಿ, ನಾನು ದಾರಿ ತೋರಿಸ್ತೀನಿ ಅಂತ. ಇಲ್ಲ, ಎಲ್ಲಾನು ದೇವರೇ ನೋಡ್ಕೊಳ್ತಾನೆ ಅಂದ್ರೆ ಸರಿ ಬಿಡಪ್ಪ, ಇವ್ರು ಸರಿ ಹೋಗೋದಿಲ್ಲ, ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಯಾರನ್ನ ಉಳಿಸ್ಬೇಕು ಉಳಿಸೋಣ ಅಂತ ಹೇಳಿ ಅವ್ನು ಮಾಡೋ ಕೆಲಸ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಚಾನ್ಸ್ ಅನ್ನೋದನ್ನ ಕೊಟ್ಟಿರ್ತೇನೆ, ಇಂಥದನ್ನ ಮಾಡು ಅಂತ. ಅಂಥದ್ದು ಮಾಡೋದಕ್ಕೆ ಒಂದು ವೇದಿಕೆ ಮಾಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ. ಅಲ್ಲಿ ಡಿಸ್ಕಷನ್ ಆಗುವಂತ ವಿಷಯಗಳನ್ನ ಇನ್ ಮುಂದೆ ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ಆ ಡಿಸ್ಕಷನ್ಗೆ ಫ್ಯೂಚರ್ ಅಲ್ಲಿ ಜಾಯಿನ್ ಆಗಬಹುದು.
ನೀವು ಕೂಡ ನಿಮಗೆ ಗೊತ್ತಿರುವಂತ ವಿಷಯಗಳನ್ನ ಡಿಸ್ಕಸ್ ಮಾಡಬಹುದು ನಮ್ಮ ಜೊತೆ. ನಮಗೂ ಎಲ್ಲ ವಿಷಯ ಗೊತ್ತಿರೋದಿಲ್ಲ, ನಿಮ್ಮಿಂದಾನೇ ನಾವು ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ ಅಷ್ಟೇ. ಅಲ್ಲಿ ಡಿಸ್ಕಷನ್ ಆಗಿರೋ ಒಂದು 30-35 ನಿಮಿಷ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಮುಂದೇನು ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ಬೋದು, ಈ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೋದು. ಮುಂದೆ ಬೇರೆ ಬೇರೆ ದೇಶಗಳಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇಸ್ರೇಲ್ ಅಲ್ಲಿ ಭಗವಂತ ಬರ್ತಾನೆ ಅಂತ ಒಂದು ಅರಮನೆ ಕಟ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರಕೃತಿ ವಿಕೋಪ ಆಗುತ್ತೆ ಅಂತ ಬಂಕರ್ಗಳನ್ನ ಕಟ್ಕೊಳ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಅನ್ನೋ ಯೋಚನೆಗೆ ಉತ್ತರ ಮುಂದೆ ಸಿಗ್ತಾ ಹೋಗುತ್ತೆ. ಅವುಗಳ ಡಿಸ್ಕಷನ್ ಇಲ್ಲಿದೆ, ಒಂದ್ಸಲ ನೀವು ನೋಡಿ. ಓಕೆ, ನಮಸ್ಕಾರ ಎಲ್ಲರಿಗೂ. ಮೇನ್ ಇನ್ಫಾರ್ಮೇಶನ್ ಓಕೆ, ಈ ಕಲ್ಕಿ ಸೇನಾ ಬಳಗ ಅನ್ನೋದು ಶುರುವಾಗಿದ್ದು ಜನರಲೈಸ್ ಯೂಟ್ಯೂಬ್ ಚಾನಲ್ ಇಂದ ಶುರು ಮಾಡಿದ್ವಿ. ಬೇಸಿಕಲಿ ಇನ್ಫಾರ್ಮೇಶನ್ ಬಂದು ಫ್ಯೂಚರ್ ಅಲ್ಲಿ ಆಗುವಂತ ಬದಲಾವಣೆಗಳಿಗೆ ನಾವು ಯಾವ ತರ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿ ಸಸ್ಟೈನ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಬೇಸಿಕಲಿ ಅಜೆಂಡಾ 2030 ಅಂದ್ರೆ ಕೆಲವಷ್ಟು ದೇಶಗಳಲ್ಲಿ ಬೇರೆ ಬೇರೆ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಫ್ಯೂಚರ್ಗೆ ಯಾವ ತರ ಬದುಕಬೇಕು, ಏನ್ ಮಾಡ್ಕೋಬೇಕು ಅಂತ. ಲಾಸ್ಟ್ ಟೈಮ್ ಕರೋನಾ ಬಂದಾಗ ಯಾವ ತರ ಒದ್ದಾಡದ್ವಿ ಗೊತ್ತಿದೆ. ಅದಕ್ಕಿಂತ ದೊಡ್ಡದಕ್ಕೆ ಪ್ರಿಪರೇಷನ್ ಈಗ ಬೇರೆ ಬೇರೆ ದೇಶದವ್ರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಸೇನೆ ಅನ್ನೋದನ್ನ ಮಾಡ್ಕೊಳ್ತಾ ಇದೀವಿ. ಸೇನೆ ಅನ್ನೋದಕ್ಕಿಂತ ಮೆಂಬರ್ಸ್ ಅನ್ಕೊಳ್ಳಿ ಇದ್ರಲ್ಲೆಲ್ಲಾರು. ಇಲ್ಲಿ ಏನಾಗುತ್ತೆ, ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ನಮಗ್ ಗೊತ್ತಿರೋರಿಗೆ, ಫ್ರೆಂಡ್ ಸರ್ಕಲ್ ಆಗ್ಬೋದು, ಇನ್ನ ಬೇರೆ ಬೇರೆಯವ್ರಿಗಾಗ್ಬೋದು, ನಮ್ಗೆ ಗೊತ್ತಾಗುವಂತ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ಬರೀ ದೊಡ್ಡ ದೊಡ್ಡವ್ರು ಶ್ರೀಮಂತರು ಶೇರ್ ಮಾಡ್ಕೊಳ್ತಾ ಇದ್ರು, ಇವಾಗ ನಮ್ ಲೆವೆಲ್ ಅಲ್ಲೂ ಈ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ. ನಾವು ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ಅವ್ರಿಗೆ ಮಾಡಿರ್ತಾ ಇದೀವಲ್ಲ, ಅವರು ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಏನೇನ್ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋ ಒಂದು ಪ್ಲಾನಿಂಗ್ ನ ಇವಾಗ ಮಾಡ್ಕೊಳ್ಳೋಣ. ಅದನ್ನ ಮಾಡ್ಕೊಂಡ್ರೆ ಮುಂದೆ ಚೆನ್ನಾಗಿರುತ್ತೆ ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಈ ಉದ್ದೇಶ ಓಕೆ ಇರ್ಲಿ. ಈ ಉದ್ದೇಶದ ಮೇಲೆ ಈಗ ಆಧ್ಯಾತ್ಮಿಕ ಚಿಂತನೆನೂ ಬೇಕು. ನಾವು ಅನ್ಕೊಂಡಿರೋದೇನು, ಈಗ ಆಧ್ಯಾತ್ಮಿಕ ಜೊತೆಗೆ ನಮ್ಮ ಲೈಫ್ ಸ್ಟೈಲು, ಫ್ಯೂಚರ್ ಯಾವ ತರ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕು. ಈಗ ದೊಡ್ಡವರು ಎಲ್ಲೋ ಬೇರೆ ಕಡೆ ಹೋಗಿ ಒಂದು ಬಂಕರ್ಗಳನ್ನ ಮಾಡ್ಕೊಳ್ತಾ ಇದಾರೆ, ಕಾಯಿಲೆ ಬರ್ದೇ ಇರೋದು ಪ್ರಿಪರೇಷನ್ ಗಳು ಮಾಡ್ಕೊಳ್ತಾ ಇದಾರೆ. ಆದ್ರೆ ಬಂದ್ರೆ ಯಾವ ತರ ನಾವು ಪ್ರಿಪೇರ್ ಆಗ್ಬೇಕು, ಕೆಲವಷ್ಟು ವಿಡಿಯೋಗಳು ನಮ್ದ್ರಲ್ಲೂ ಪ್ರಸಾರ ಮಾಡ್ತಾ ಇದೀವಿ. ಈಗ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ರೀಸೆಂಟ್ ಆಗಿ ಆಗ್ತಾ ಇರೋ ಬದಲಾವಣೆಗಳ ಬಗ್ಗೆ ವಿಡಿಯೋಗಳನ್ನ ನಾವು ತಿಳಿಸ್ತಾ ಇರ್ತೀವಿ. ಜನರಲ್ ಇನ್ಫಾರ್ಮೇಶನ್ ಗಳು ಅದ್ರಲ್ಲಿ ಬರ್ತಾ ಇರುತ್ತೆ, ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಅವುಗಳ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತೀವಿ. ಪ್ಲಸ್ ನಿಮಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ಗಳನ್ನ ನೀವು ಕೂಡ ಶೇರ್ ಮಾಡಬಹುದು. ಏಕೆಂದ್ರೆ ಸುತ್ತಮುತ್ತ ತುಂಬಾ ಬದಲಾವಣೆಗಳು ಫಾಸ್ಟ್ ಆಗಿ ಆಗ್ತಾ ಇದೆ. ಆ ಫಾಸ್ಟ್ ಆಗಿ ಆಗ್ತಾ ಇರೋದ್ರಿಂದ ಏನ್ ಮಾಡ್ಬೇಕು ಅಂತ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ನಮ್ಮ ಜೀವನ ಅನ್ನೋದು ಚೆನ್ನಾಗಿರುತ್ತೆ, ಈಸಿಯಾಗಿ ಅದನ್ನ ಎದುರಿಸಬಹುದು ಅನ್ನೋ ಒಂದು ಕಾರಣದಿಂದನೇ ಇಂಥ ಒಂದು ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿದೀವಿ. ಇದರಲ್ಲಿ ಮೇಜರ್ ಆಗಿ ರಘು ಅವರು, ವಿಜಯಲಕ್ಷ್ಮಿ ಮೇಡಮ್, ಗೌತಮ್ ಪ್ಲಸ್ ಇನ್ನ ಗುರೂಜಿಗಳು ಎಷ್ಟೋ ಜನ ಜಾಯಿನ್ ಆಗ್ತಾ ಇದ್ದಾರೆ. ಟೈಮಿಂಗ್ಸ್ ಇವತ್ತು ಕನ್ಫ್ಯೂಷನ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಜಾಯಿನ್ ಆಗಿರ್ಬೋದು. ಫ್ಯೂಚರ್ ಅಲ್ಲಿ ತುಂಬಾ ಜನ ಜಾಯಿನ್ ಆಗ್ತಾರೆ. ಲಾಸ್ಟ್ ವೀಕ್ ಇಂದ ಶುರು ಮಾಡಿದೀವಿ. ಈಗ ಕೆಲವಷ್ಟು ಇನ್ಫಾರ್ಮೇಶನ್ಗಳನ್ನ ಒಂದೊಂದು ವೀಕ್ ಒಬ್ಬೊಬ್ರು ಶೇರ್ ಮಾಡ್ತಾ ಹೋಗ್ತಾರೆ. ಆ ಇನ್ಫಾರ್ಮೇಶನ್ಗಳ ಬಗ್ಗೆ ನಿಮಗೆ ಗೊತ್ತಿರೋದನ್ನ ನಮಗೂ ತಿಳಿಸಬಹುದು, ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಬೇಸಿಕ್ ಆಗಿ ಇವತ್ತು ಗೌತಮ್ ಅವರು ಅಜೆಂಡಾ 2030 ಅಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಮುಂದಕ್ಕೆ 2030ಗೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನಾವು ಅದಕ್ಕೆ ಸಿದ್ಧ ಆಗಿದೀವೋ ಇಲ್ವೋ ಅನ್ನೋ ವಿಷಯಗಳನ್ನ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸ್ವಲ್ಪ ಆ ವಿಷಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಅವ್ರ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಫ್ಯೂಚರ್ ತುಂಬಾನೇ ಚೆನ್ನಾಗಿರುತ್ತೆ. ದಯವಿಟ್ಟು ಗೌತಮ್ ಅವರೇ ಪ್ಲೀಸ್. ಹಲೋ ಎವ್ರಿವನ್. ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ನಾನು ಪ್ರೆಸೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ದಿನೇಶ್. ನಾವು ಮ್ಯೂಟ್ ಮಾಡೋಣ, ಬರೀ ಗೌತಮ್ ಮಾತ್ರ. ಓಕೆ, ಕಾಣಿಸ್ತಾ ಇದೆಯಾ? ಎಷ್ಟು ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಸೊ ಇದು ಅಜೆಂಡಾ 2030 ಅಂತ ಹೇಳಿದ್ರೆ 2030 ಅಷ್ಟರಲ್ಲಿ ಇವ್ರು ಏನೇನ್ ಪ್ಲಾನ್ ಮಾಡ್ಬೇಕು ಅಂತ. ಬಟ್ ಇವ್ರಿಗೆ ಈ ಕೋರ್ಸ್ ಕೊಡೋದು ಪ್ರಾಪರ್ ಏನೋ ಪಾವರ್ಟಿ ಇರಬಾರ್ದು, ಝೀರೋ ಹಂಗರು ಅದೆಲ್ಲ ಹೇಳ್ತಾರೆ. ಬಟ್ ಅಗೇನ್ ಇವರು ಮೇನ್ ಅಜೆಂಡಾ ಇರೋದು ಕ್ಲೈಮೇಟ್ ಆಕ್ಷನ್. ಕ್ಲೈಮೇಟ್ ಆಕ್ಷನ್ ಏನಿದು? ಸೊ ಈಗ ಕಾಣಿಸ್ತದೆ ಅಲ್ವಾ ನಿಮ್ಗೆ? ನಂಬರ್ 13 ಕ್ಲೈಮೇಟ್ ಆಕ್ಷನ್ ಅಂತ. ಆಮೇಲೆ ಲೈಫ್ ಆನ್ ಲ್ಯಾಂಡ್, ಲೈಫ್ ಬಿಲೋ ವಾಟರ್, ಇದೆಲ್ಲ ಇದೆ. ಇದೆಲ್ಲ ಏನಂದ್ರೆ ಚಿಕ್ಕದು ಓಕೆ, ಬಟ್ ಇವ್ರದ್ದು ಮೇನ್ ಅಜೆಂಡಾ ಒಂದು ಕ್ಲೈಮೇಟ್ ಆಕ್ಷನ್.
ಕ್ಲೈಮೇಟ್ ಆಕ್ಷನ್ ಏನು ಅಂತ ಹೇಳಿದ್ರೆ, ಎವ್ರಿ ಒಂದು 6500 ಇಯರ್ಸ್ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ ಟೋಟಲ್ ಒಂದ್ ಫುಲ್ ಯುಗ ಸೈಕಲ್ ಬಂದ್ಬಿಟ್ಟು 5920 ಬರುತ್ತೆ. ಸೊ ಎವ್ರಿ 6500 ಇಯರ್ಸ್ಗೆ ಅರ್ಥದ ಪೋಲ್ ಸ್ಟಾರ್ ಚೇಂಜ್ ಆಗ್ತಾ ಹೋಗುತ್ತೆ. ಪೊಲಾರಸ್ ಇರೋದು ಇದು ಏನು ಬಂತು ಅಂದಿದೆ. ಸೊ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ವೇಗಸ್, ಆಲ್ಫಾ ಡ್ರೆಕೋನಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ 2025 2030 ಒಳಗಡೆ ಪೊಲಾರಸ್ ಇಂದ ಇವಾಗ ನೋಡಿ ಏಜ್ ಆಫ್ ಅಕ್ವೇರಿಯಸ್ ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿರ್ತೀರ ಏಜ್ ಆಫ್ ಅಕ್ವೇರಿಯಸ್ ಅಂತ. ಅಂದ್ರೆ ಏಜ್ ಆಫ್ ಅಕ್ವೇರಿಯಸ್ ನಲ್ಲಿ ಪೋಲಾರ್ ಚೇಂಜ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರನೇ ಇವರು ಪೋಲ್ ಶಿಫ್ಟ್ ಅದೆಲ್ಲ ಆಗಕ್ ಸ್ಟಾರ್ಟ್ ಆಗಿದೆ. ಇವ್ರಿಗೆ ಅದನ್ನ ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ಜನ ಎಲ್ಲಿ ಹೆದರ್ತಾರೆ, ಟೆನ್ಷನ್ ಮಾಡ್ಕೋತಾರೆ, ಅದೆಲ್ಲ ಅವ್ರಿಗೆ ಭಯ ಇರುತ್ತೆ. ಸೊ ಆಮೇಲೆ ಅವ್ರ ಬಿಸ್ನೆಸ್ ಎಫೆಕ್ಟ್ ಆಗುತ್ತೆ. ಅದ್ ಆಗ್ಬಾರ್ದು, ಏನು ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳಿ ನಮ್ಗೆ ಜಸ್ಟ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾನೆ ಇರ್ತಾರೆ. ಅದಾದ್ಮೇಲೆ ನಿಮ್ಗೆ ಸೊ ಇದು ಒಂದು ಮೇನ್ ಶಿಫ್ಟ್ ಆಗ್ತಾ ಇರೋದು, ಇದು ಪೋಲ್ ಶಿಫ್ಟ್ ಆಗ್ತಾ ಇರೋದು. ಅದಾದ್ಮೇಲೆ ನಿಮ್ಗೆ ಈ ಜಾರ್ಜಿಯಾ ಗೈಡ್ ಸ್ಟೋನ್ ಅಂತ ಒಂದು ಕೇಳಿರ್ತೀರಾ ನೀವು. ಸೊ ಇದ್ರಲ್ಲೂ ಅಷ್ಟೇ ಅವ್ರು ಇಲ್ಲಿ ಹೇಳಿದ್ದಾರೆ, ಮೇಂಟೈನ್ ಹ್ಯೂಮ್ಯಾನಿಟಿ ಅಂಡರ್ 50 million in perpetual balance with nature, guide reproduction wisely, improve fitness and diversity, unite humanity with living new language, rule passion, faith, tradition and all with tempered reason. ಸೊ ಇವ್ರದ್ದು ನೋಡಿ ಮೇನ್ ಅಜೆಂಡಾ ಇರೋದು ಜನ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಬೇಕು, ಕಮ್ಮಿ ಮಾಡಬೇಕು. 50 million ಇವಾಗ ಇರೋದು ಎಷ್ಟಿದೆ, 800 crores ಇದೆ. 800 crores ಇಂದ ಆಲ್ಮೋಸ್ಟ್ ಒಂದು 50 crores ಗೆ ಇಳಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇದೆಲ್ಲ ಇಂದನೂ ಅವ್ರಿಗೆ ಕಷ್ಟ ಆಗತ್ತೆ. ಏನೇನಿದೆಯಲ್ವಾ ಈ ಅಜೆಂಡದು, ಪಾವರ್ಟಿ, ಹಂಗರ್, ಇದೆಲ್ಲ ಅವ್ರು ಸಾಲ್ವ್ ಮಾಡ್ಕೊಂಡ್ ಬಂದ್ರು ಅವ್ರಿಗೆ 800 ಇರೋದು 50 million ಗೆ 8 billion ಇರೋದು 500 million ತರೋದು ತುಂಬಾ ಕಷ್ಟ ಆಗುತ್ತೆ. ಅವ್ರು ಡೈರೆಕ್ಟ್ ಈ ಕ್ಲೈಮೇಟ್ ಆಕ್ಷನ್ ಮೇಲೆನೆ ಅವ್ರು ವರ್ಕ್ ಮಾಡ್ತಾರೆ. ಕ್ಲೈಮೇಟ್ ಆಕ್ಷನ್ ಮೇಲೆ ವರ್ಕ್ ಮಾಡಿದ್ರೆ ಬೇರೆ ಬೇರೆ ಎಲ್ಲಾ ಕಂಟ್ರೀಸ್ಗೂ ಪ್ರೆಷರ್ ಆಗ್ತಾರೆ. ನೀವು ಕ್ಲೈಮೇಟ್ ಚೇಂಜ್ ಇಂದ ಇದಾಗ್ತಾ ಇದೆ ಅಂತ ಅವ್ರಿಗೆ ಏನೋ ಪ್ರೊಪಗಂಡ ಕ್ರಿಯೇಟ್ ಮಾಡಿಸ್ತಾರೆ. ಅದಾದ್ಮೇಲೆ ಅವ್ರ ಹತ್ರನೇ ಹಾರ್ಪ್ ಟೆಕ್ನಾಲಜಿ ಎಲ್ಲ ಇದೆ. ಸೊ ಅದನ್ನೆಲ್ಲ ಅವ್ರು ಪ್ರೊಪಗೇಟ್ ಮಾಡ್ತಾ ಬರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಹಾರ್ಪ್ ಟೆಕ್ನಾಲಜಿ ಅಂತ ಹೇಳಿ. ಈ ಹಾರ್ಪ್ ಟೆಕ್ನಾಲಜಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಅಯನೋಸ್ಫಿಯರ್ ನಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಮಾಡುತ್ತೆ, ಆಂಪ್ಲಿಫೈ ಮಾಡುತ್ತೆ. ಸೊ ಅಲ್ಲಿಂದ ನಿಮ್ಗೆ ಏನಂತೀರಾ, ನಿಮ್ಗೆ ಕ್ಲೈಮೇಟ್ ಚೇಂಜ್ ಇನ್ನೂ ಜಾಸ್ತಿ ಆಗಿ ಎವಿಡೆಂಟ್ ಆಗಿ ಕಾಣುತ್ತೆ. ಎಕ್ಸಸ್ ಆಗಿ ಫ್ಲಡ್ ಬರುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ನೀರು ಜಾಸ್ತಿ ತುಂಬಿಕೊಡುತ್ತೆ, ಇನ್ನೊಂದ್ ಕಡೆ ಬೇಕಾಗತ್ತೆ. ಆಮೇಲೆ ನೀವು ಇದು ನೋಡಿರ್ತೀರಾ, ಏನೋ ಸೊ ನೀವು ರೀಸೆಂಟ್ ಆಗಿ ನೀವು ಏನಂತೀರಾ, ಕ್ಯಾಲಿಫೋರ್ನಿಯಾ ಫೈರ್ ಅಂತ ಕೇಳಿರ್ತೀರಾ ನೀವು. ಸೊ ಈ ಕ್ಯಾಲಿಫೋರ್ನಿಯಾ ಫೈರ್ ನಲ್ಲಿ ಇದು ಆಕ್ಚುಯಲ್ ಫೈರ್ ಅಲ್ಲ, ಅದು ಈ ತರ ಅವ್ರದ್ದು ಟೆಕ್ನಾಲಜಿ ಯೂಸ್ ಮಾಡಿ ಅವರು ಫೈರ್ ನ ಮಾಡ್ತಾರೆ. ಸೊ ಅವ್ರಿಗೆ ಏನು ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಕಟ್ಟಬೇಕು, ಅದು ಇದೆ ಇವ್ರದ್ದು ಅಜೆಂಡಾನಲ್ಲಿ. ಸ್ಮಾರ್ಟ್ ಸಿಟಿ ಕಟ್ಟಬೇಕು, ಆಮೇಲೆ ಸಸ್ಟೈನಬಲ್ ಸಿಟೀಸು, ಇಂಡಸ್ಟ್ರೀಸು. ಸೊ ಈ ತರ ಎಲ್ಲ ಇವ್ರಿಗೆ ಇದಿದೆ.
ಅದರಿಂದ ಇದೆಲ್ಲ ಒಂದೊಂದು ಟೂಲ್ಸ್ ಅವ್ರು ಯೂಸ್ ಮಾಡೋದು. ಆ ಟೂಲ್ಸ್ ನ ಯೂಸ್ ಮಾಡಿ ಈ ಮೇನ್ ಒಂದು ಏನಿದೆ ನೋಡಿ, ಮೇನ್ ಕ್ಲೈಮೇಟ್ ಚೇಂಜ್ ಅಂತ ಒಂದಿದೆಯಲ್ವಾ, ಆ ಮೇನ್ ಕ್ಲೈಮೇಟ್ ಚೇಂಜ್ ಮೇಲೆ ಬೇರೆ ಬೇರೆ ಟೂಲ್ಸ್ ಯೂಸ್ ಮಾಡಿ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಈ ತರ ಏನಾದ್ರು ಕ್ವಶನ್ ಇದೆಯಾ? ಓಕೆ, ಗೌತಮ್ ಅವ್ರಿಗೆ ಹೇಳಿದ್ದು ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ. ಇದ್ರಲ್ಲಿ ಏನಂದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಜೆಂಡಾ 2030 ಅಂದ್ರೆ ಮುಂದೆ 2030 ಒಳಗಡೆ ತುಂಬಾ ಹೀಟ್ ಅನ್ನು ಜನರೇಟ್ ಮಾಡ್ತಾರೆ, ಪ್ರವಾಹಗಳು ಜನರೇಟ್ ಮಾಡ್ತಾರೆ, ಜನ ಸಾಯ್ಬೇಕು ಅನ್ನೋದು, ಪ್ರಕೃತಿ ಇಂಬ್ಯಾಲೆನ್ಸ್ ಅನ್ನೋದು ಆಗ್ತಾ ಇದೆ. ಆ ಇಂಬ್ಯಾಲೆನ್ಸ್ ನ ವಾಪಸ್ ಬ್ಯಾಲೆನ್ಸ್ ತಗೊಂಬರೋದಕ್ಕೆ, ಜನರನ್ನ ಸಾಯಿಸೋದಕ್ಕೆ ಹೊಸ ಹೊಸ ತಂತ್ರಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಕಾಯಿಲೆಗಳಾಗ್ಬೋದು, ಬಯೋ ವೆಪನ್ಸ್ ಆಗ್ಬೋದು. ಅದನ್ನ ಬಿಟ್ರೆ ಇದನ್ನ ನೇಚರ್ ಇಂದ ಇಂಪ್ಯಾಕ್ಟ್ ಮಾಡೋಂಗೆ ಪ್ರವಾಹ ಸೃಷ್ಟಿ ಮಾಡೋದು, ಇಲ್ಲ ಅಗ್ನಿ ದುರಂತ ಸೃಷ್ಟಿ ಮಾಡೋದು, ಇದೆಲ್ಲ ಕೂಡ ಟೋಟಲ್ ಆಗಿ ಇವರೇ ಮಾಡಿ ಕೊನೆಗೆ ಅದು ಪ್ರಕೃತಿಯಿಂದ ಆಯ್ತು ಅಂತ ಜನಸಂಖ್ಯೆ ಕಡಿಮೆ ಮಾಡೋ ಒಂದು ಪ್ಲಾನಿಂಗ್ ಅಲ್ಲಿ ಇದೆ. ಈ ಜನಸಂಖ್ಯೆ ಕಡಿಮೆ ಮಾಡುವಾಗ ಯಾರ್ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾವೇನ್ ಅನ್ಕೊಂಡಿದೀವಿ, ಕಲ್ಕಿ ಭಗವಾನ್ ಬರ್ತಾನೆ ನಮ್ಮನ್ನ ಕಾಪಾಡ್ತಾನೆ ಅಂತ. ಅದಕ್ಕೆ ಏನ್ ಕೆಲಸ ಮಾಡ್ತಾ ಇದೀವಿ ಈಗ, ಲೆಕ್ಕಾಚಾರ ಪ್ರಕಾರ ಋಷಿಗಳು ಅವರೆಲ್ಲ ಬರೆದಿಟ್ಟು ಹೋಗಿದ್ದು ಪುರಾಣಗಳಲ್ಲಿ ಸುಮಾರು 1,44,000 ಜನ ಅನುಯಾಯಿಗಳು ಸೃಷ್ಟಿ ಆಗ್ತಾರೆ. ಕಲ್ಕಿ ಭಗವಾನ್ ಅನುಯಾಯಿಗಳು ಅಂದ್ರೆ ಕಲ್ಕಿಗೋಸ್ಕರ ಕೆಲಸ ಮಾಡೋರು ಸೃಷ್ಟಿ ಆಗ್ತಾರೆ ಅಂತ. ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮಲ್ಲೂ ಇರ್ಬೋದು, ನಮ್ಮಲ್ಲೂ ಇರ್ಬೋದು. ಬಟ್ ಈ ವಿಷಯಗಳನ್ನ ತಿಳ್ಕೊಂಡವ್ರು ಏನ್ ಮಾಡ್ತಾರೆ, ಜನರ ದಾರಿ ತೋರಿಸ್ತಾರಲ್ಲ ಅವ್ರನ್ನೇ ಅನುಯಾಯಿಗಳು ಅಂತ ಕರೆದಿದ್ದಾರೆ. ಅಂದ್ರೆ ಒಳ್ಳೆ ಕೆಲಸ, ಯಾರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅವ್ರನ್ನ ಅನುಯಾಯಿಗಳು ಅಂತ ಕರೆದಿದ್ದಾರೆ. ಇಲ್ಲಿ ಕಲ್ಕಿ ಅನುಯಾಯಿಗಳು ಅಂದ್ರೆ ಕ್ಷತ್ರಿಯ ತರನು ಬದುಕಬೇಕಾಗತ್ತೆ, ಕೆಲವೊಂದು ಸಲ ಸಾಧು ತರನು ಇರಬೇಕಾಗತ್ತೆ, ರೈತನ ಕೆಲಸನು ಕಲಿಬೇಕಾಗತ್ತೆ, ಇನ್ನ ಬೇರೆ ಬೇರೆ ರೀತಿ ನಾವು ಬದುಕೋದನ್ನ ಕಲಿಬೇಕಾಗತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸ್ಪಿರಿಚುಯಾಲಿಟಿನೂ ಬೇಕು, ಅದ್ರ ಜೊತೆಗೆ ಬದುಕೋ ವೇಸ್ಗಳನ್ನ ಕಲ್ತ್ಕೋಬೇಕು. ಈಗ ನಮ್ಮ ಮನೆಯಲ್ಲಿ ಮಕ್ಳುಗಳಿಗೆ ಗೊತ್ತೇ ಇರೋದಿಲ್ಲ, ಎಷ್ಟೋ ಜನಕ್ಕೆ ಅಡಿಗೆ ಏನ್ ಮಾಡ್ಬೇಕು, ಯಾವ ರೀತಿ ಬೆಳೆ ಬೆಳಿಬೇಕು, ಇಷ್ಟೊಂದೆಲ್ಲ ಸಣ್ಣ ಪುಟ್ಟದ್ದು ಗೊತ್ತಿರೋದಿಲ್ಲ. ಅಂತದನ್ನ ಕಲಿಯೋ ಅಂತ ಪರಿಸ್ಥಿತಿ ಇವಾಗ ಬರುತ್ತೆ. ಕ್ಲೈಮೇಟ್ ಚೇಂಜ್ ಅಂತ ತೋರಿಸಿ ಅಲ್ಲಿ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಈ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಟೆನ್ಷನಲಿ ಕ್ರಿಯೇಟ್ ಮಾಡ್ತಾ ಇರೋದು ತುಂಬಾ ಇದೆ. ಈಗ ಬಯೋ ವೆಪನ್ ಕರೋನಾ ಬಂದಿತ್ತಲ್ಲ, ಅದು ಇಂಟೆನ್ಷನಲಿ ಕ್ರಿಯೇಟೆಡ್. ಅದೇ ತರನೇ ಈಗ ಇಂಟೆನ್ಷನಲಿ ಎಷ್ಟೆಷ್ಟೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈವನ್ ಭೂಕಂಪ ಕೂಡ ಇಂಟೆನ್ಷನಲಿ ಕ್ರಿಯೇಟ್ ಮಾಡುವಂತ ಟೆಕ್ನಾಲಜಿಗಳನ್ನ ಅವರು ಮಾಡ್ಕೊಂಡಿದ್ದಾರೆ. ಈ ಪೋಲ್ ಶಿಫ್ಟ್ ಅಂತ ತೋರಿಸ್ಕೊಂಡು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆಲವಷ್ಟು ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೇನೆ ಈ ವಾಟ್ಸ್ಆಪ್ ಗ್ರೂಪ್ ಅನ್ನು ಜನರೇಟ್ ಆಯ್ತು. ಅದ್ರ ಜೊತೆಗೆ ಈ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನಿಮ್ಗೆ ಯಾರಿಗಾದ್ರೂ ಡೌಟ್ಗಳಿದ್ರೆ ಡಿಸ್ಕಸ್ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿರೋರು ಕೂಡ ಡಿಸ್ಕಸ್ ಮಾಡಬಹುದು. ಆಮೇಲೆ ಇವಾಗ ಇಲ್ಲಿ ನೋಡ್ಬೋದು ನೀವು, ಮಾರ್ಕ್ ಜುಕರ್ಬರ್ಗ್ ಇಸ್ ಬಿಲ್ಡಿಂಗ್ ಅ ಸೀಕ್ರೆಟ್ ಲಕ್ಸುರಿ ಬಂಕರ್ ಅಂತ. ಇದು ಒಂದು ಬಂಕರ್ ಅಂದ್ರೆ ಅವರು ಒಂದು ಐಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಹವಾಯಿ ಐಲ್ಯಾಂಡ್ಸ್ ಅಲ್ಲಿ ಒಂದು ಐಲ್ಯಾಂಡ್ ಪರ್ಚೇಸ್ ಮಾಡಿ ಫುಲ್ ಒಂದು 6 feet ಹೈಟ್. ಇಲ್ಲಿ ನೋಡ್ಬೋದು, ಇದು ಆಲ್ಮೋಸ್ಟ್ ಒಂದು 5.5 6 feet ಇದೆ. ಈ ಇಷ್ಟು ಹೈಟ್ ಫುಲ್ ಸುತ್ತ ಅವರು ಕಟ್ಕೊಂಡು ಹೋಗಿದ್ದಾರೆ. ಸುಮಾರು 6 ಎಕರೆನಲ್ಲಿ ಬಂಕರ್ನ ಮಾಡ್ಕೊಂಡಿದ್ದಾರೆ ಅವರು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಅನ್ನೋ ಕಾರಣದಿಂದಾನೇ ನಾವು ಇದನ್ನ ಜನರಿಗೆ ಶೇರ್ ಮಾಡೋಣ. ಬದುಕಿಸ್ಬೇಕು ಅಂದ್ರೆ ಯಾವ ರೀತಿನಾದ್ರೂ ಪ್ರಯತ್ನ ಮಾಡ್ಬೋದು, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಳ್ತಾ ಇದೀವಿ. ಡಿಸ್ಕಸ್ ಮಾಡೋರು ಮಾಡ್ಬೋದು, ಏನಾದ್ರು ಪ್ರಶ್ನೆ ಇರೋರು ಕೇಳ್ಬೋದು. ನಿಮ್ಗಿನ್ನ ಜಾಸ್ತಿ ಇನ್ಫಾರ್ಮೇಶನ್ಗಳು ಗೊತ್ತಿದ್ರೆ ತಿಳಿಸ್ಬೋದು. ಮೇಡಮ್, ವಿಜಯಲಕ್ಷ್ಮಿ ಮೇಡಮ್. ನಮಸ್ತೆ ದಿನೇಶ್. ನಮಸ್ತೆ. ಈಗ ಹಿಂದೆ ಸತ್ಯಯುಗದಲ್ಲಿ ಪ್ರಳಯ ಬರೋ ಕಾಲಕ್ಕೆ ಮನು ರಾಜ ಇದ್ರು. ಅವರಿಗೆ ಮತ್ಸ್ಯಾವತಾರದಲ್ಲಿ ವಿಷ್ಣು ಬಂದು ಉತ್ತಮ ಬೀಜಗಳು ಅಂದ್ರೆ ಮನುಷ್ಯರಾಗ್ಬೋದು, ಪ್ರಾಣಿಗಳಾಗ್ಬೋದು, ಋಷಿ ಮುನಿಗಳಾಗ್ಬೋದು, ತರಕಾರಿ, ದವಸ ಧಾನ್ಯಗಳು ಮುಂದಿನ ಪ್ರಳಯ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಯುಗಕ್ಕೆ ಪರಿವರ್ತನೆ ಸಮಯದಲ್ಲಿ ದೇವರು ಬಂದು ಎಚ್ಚರಿಕೆ ಕೊಟ್ರು. ಎಲ್ಲ ತಗೊಳ್ಳಿ ತುಂಬಿಸ್ಕೊಂಡು ಮತ್ಸ್ಯಾವತಾರದಲ್ಲಿ ಬಂದು ಇನ್ನೊಂದು ಯುಗಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವರು. ಹಾಗೆ ತ್ರೇತಾಯುಗದಲ್ಲಿ ಬರ್ಬೇಕಾದ್ರೆ ತ್ರೇತಾಯುಗದ ಕೊನೆಯಲ್ಲಿ ರಾಮ ಸಾಕಷ್ಟು ರಾಕ್ಷಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಭೂಮಿ ಇಂಬ್ಯಾಲೆನ್ಸ್ ಆಗ್ತಿತ್ತು. ಅದನ್ನ ಸಂಹಾರ ಮಾಡಕ್ಕಂತಾನೆ ರಾಮ ಬಂದ್ರು. ಮತ್ತೆ ಮಹಾಭಾರತದಲ್ಲಿ ದ್ವಾಪರ ಯುಗದಲ್ಲಿ
ಕೃಷ್ಣ ಬಂದ್ರು. ಅಂತಿಮವಾಗಿ ಜನಸಂಖ್ಯೆ ಜಾಸ್ತಿ ಆಯ್ತು, ಅಧರ್ಮ ಜಾಸ್ತಿ ಆಯ್ತು, ಅದನ್ನ ಕಳೆಯಕ್ಕೋಸ್ಕರ ಕೃಷ್ಣ ಬಂದ್ರು. ಈಗ ಕಲಿಯುಗದಲ್ಲಿ ಕಲ್ಕಿ ಬರ್ತಾರೆ ಅನ್ನೋ ಕಾಲ ಬಂದಿದೆ. ಈಗ ಅಧರ್ಮ ಜಾಸ್ತಿ ಆಗಿದೆ. ಎಸ್ಪೆಷಲಿ ಯಾರಾದ್ರೂ ಮುಸ್ಲಿಮ್ಸ್ ಇದ್ರೆ ಬೇಜಾರ್ ಮಾಡ್ಕೋಬೇಡಿ, ಅಧರ್ಮೀಯರು, ಅನ್ಯ ಧರ್ಮೀಯರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗ ಸಾಮಾನ್ಯ ಮನುಷ್ಯರ ಕೈನಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡಕ್ ಸಾಧ್ಯ ಇಲ್ಲ. ಕಾಲ ಕಾಲಕ್ಕೆ ದೇವತಾ ಪುರುಷರು ಬಂದು ನಮ್ಗೆ ಮಾರ್ಗದರ್ಶನ, ಸನಾತನ ಧರ್ಮ ಉಳಿವಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈಗ ಅಧರ್ಮ ಅನ್ಯಾಯಗಳು ಜಾಸ್ತಿ ಆದ್ರಿಂದ ಈಗ ಕಲ್ಕಿ ಬರೋ ಸಮಯ ಬಂದಿದೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಹರಾ ಮರುಭೂಮಿನಲ್ಲಿ ಅತ್ಯಂತ ಭಯಂಕರವಾಗಿ ಮಳೆ ಆಗಿದ್ದೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಈಗ ಅಲ್ಲಲ್ಲೇ ಕ್ಲೈಮೇಟ್ ಹೆಂಗ್ ಚೇಂಜ್ ಆಗ್ತಾ ಇರೋದೆಲ್ಲ ಸೂಚನೆಗಳು ಸಿಗ್ತಾ ಇದಾವೆ. ಈಗ ಕಲ್ಕಿ ಬರೋ ಕಾಲದ ದ್ವಾಪರ ಯುಗದಲ್ಲೇನೆ ಸುಮಾರು 5150 ವರ್ಷಗಳಿಂದನೇ ಭವಿಷ್ಯ ಪುರಾಣ, ಕಲ್ಕಿ ಪುರಾಣದಲ್ಲೆಲ್ಲ ಮೆನ್ಷನ್ ಮಾಡಿದ್ರು. ಆಗ ಇದೇ ತರ ಕಲ್ಕಿ ಸೇನೆ, ಒಂದು ಕಲ್ಕಿ ಬಂದಾಗ ಸೇನೆ ಬೇಕು. ಹೇಗೆ ಅಂದ್ರೆ ಕೃಷ್ಣನ್ ಜೊತೆ ಇದ್ರೆಲ್ಲ ನಾರಾಯಣಿ ಸೈನ್ಯ, ಹಾಗೆ ರಾಮನ್ ಜೊತೆ ಇದ್ದ ಸೈನ್ಯ, ಹೀಗೆ ಕಲ್ಕಿಗೂ ಒಂದ್ ಸೈನ್ಯ ಬೇಕು. ಆ ಸೈನ್ಯದಿಂದ ಫಾರ್ ಎಕ್ಸಾಂಪಲ್ ಈಗ ಒಂದ್ ಭೂಕಂಪನೆ ಆಯ್ತು ಅಥವಾ ಕೊರೋನಾನೇ ಬಂತು, ಆಗ ನಾವ್ ಈ ಒಂದು ಕಲ್ಕಿ ಸೈನ್ಯ ಕಟ್ಟಿದ್ರೆ ಯಾರ್ಯಾರಿಗೆ ನಮ್ಮ ಸಹಾಯ ಅಗತ್ಯ ಇದೆ ಅವ್ರವ್ರಿಗೆ ಮಾಡೋದಿಕ್ಕೆ ನಾವು ಪ್ರಿಪೇರ್ ಮಾಡ್ಕೋಬೇಕು. ಈ ಗೌತಮ್ ಅವ್ರು ಹೇಳ್ದಂಗೆ ಒಂದ್ ಬಂಕ್ ಎಲ್ಲ ಮಾಡ್ತಾರೆ, ನಾರ್ವೆನಲ್ಲೂ ಮಾಡ್ತಾ ಇದ್ದಾರೆ. ಉತ್ತಮವಾದ ಬೀಜಗಳೆಲ್ಲ ಸಂಗ್ರಹ ಮಾಡ್ತಾ ಇದ್ದಾರೆ. ಈಗಾಗ್ಲೇ ತುಂಬಾ ವರ್ಷಗಳಿಂದನೇ ಎಲ್ಲ ಪ್ರಿಪರೇಷನ್ ಬೇರೆ ದೇಶಗಳವ್ರು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಬಹುಶಃ ಅದ್ರ ಬಗ್ಗೆ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರೋದ್ರಿಂದ ಅದೆಲ್ಲ ಮಾಡಕ್ ಇನ್ನೂ ಸಮಯ ಸಾಕಾಗ್ತಾ ಇಲ್ಲ, ಹಾಗೆ ಅನುಕೂಲಗಳು ಇಲ್ಲ. ಈಗ ನಾವು ಸನಾತನ ಧರ್ಮದವರು ಉಳಿದಿರೋದು ನಮ್ಮ ಪ್ರಪಂಚದಲ್ಲಿ ಇಂಡಿಯಾ ಮತ್ತೆ ನೇಪಾಳ ಮಾತ್ರ. ನಾವೇ ಈ ಪ್ರಪಂಚನ ಸುಧಾರಿಸ್ಬೇಕಾದಂತ ಒಂದು ಕೈಂಕರ್ಯ ನಾವು ಮಾಡ್ಬೇಕಾಗಿದೆ. ಹಾಗಾಗಿ ಫೋಲ್ ಶಿಫ್ಟ್, ಕ್ಲೈಮೇಟ್ ಚೇಂಜ್ ಏನ್ ಬೇಕಾದ್ರೂ ಹೇಳ್ಬಹುದು. ಆದ್ರೆ ಭೂಮಿ ಮೇಲೆ ಅಧರ್ಮ ಹೆಚ್ಚಿದಾಗ ದೇವರು ಖಂಡಿತವಾಗಿ ಬರ್ಲೇಬೇಕಾಗತ್ತೆ. ಬಂದಾಗ ಅವರು ನಮ್ಮಂತೆ ಸಾಮಾನ್ಯ ಮನುಷ್ಯರಂತಾನೆ ಬರ್ತಾರೆ. ನಾವೆಲ್ಲ ಜೊತೆ ಸೇರಿ ನಮ್ಗೆ ದೇವ್ರ ಅನುಗ್ರಹ ಅಂತ ಹೇಳ್ಬೋದು. ಈಗ ಒಂದ್ ಕಲ್ಕಿ ಸೈನ್ಯ ರೆಡಿ ಮಾಡ್ಕೊಳ್ತಾ ಇರೋದು ಯಾರ್ಯಾರು ಆದಷ್ಟು ಒಳ್ಳೆ ಮನಸ್ಸಿನವರು, ಸಹೃದಯದವರು ಹೆಚ್ಚು ಸೇರಿ ಈ ಸೈನ್ಯನ ಇಡೀ ಭೂಮಂಡದಲ್ಲಿ ವಿಸ್ತಾರ ಮಾಡ್ಕೊಂಡು ದೇವರ ಬರುವಿಕೆಗೆ ಕಾಯ್ದು ಅಧರ್ಮ ಅನ್ಯಾಯಗಳನ್ನ ಹೊಡೆದೋಡಿಸಿ ಮುಂದಿನ ಪೀಳಿಗೆಗಳನ್ನ ಮಾಡೋಣ ಅನ್ನೋದು ನಮ್ಮ ಗುರಿ ಅನ್ನೋದು ನನ್ನ ಅಭಿಪ್ರಾಯ. ಇದರ ಬಗ್ಗೆ ವಿಸ್ತಾರವಾಗಿ ಮುಂದಿನ ಪ್ರತಿ ವಾರ ಹೇಳ್ತಾ ಹೋಗೋಣ. ಮೇಡಮ್ ಇನ್ನೊಂದ್ ಸ್ವಲ್ಪ ನಾವು ತೋರಿಸ್ಬೇಕು, ಲೈಕ್ ಪ್ರೆಸೆಂಟೇಷನ್ ಸ್ಲೈಡ್ಸ್ ಹೇಳಿ. ಹಲೋ, ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇದೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಸೊ ಮೇಡಮ್ ಹೇಳಿದ್ರು ಮನು ರಾಜ ಅಂತ ಹೇಳಿ. ಸೊ ಆ ಟೈಮಲ್ಲೂ ನೋಡಿ, ಅಂದ್ರೆ ಸನಾತನ ಧರ್ಮ ಎಷ್ಟು ಹಳೇದು ಅಂತ ಹೇಳಿದ್ರೆ, ಅಂದ್ರೆ ಈ ವರ್ಲ್ಡ್ ಫುಲ್ಲು ಸೇಮ್ ಒಂದೇ ಇದ್ದಿದ್ದು, ಬಟ್ ಟೈಮ್ ಟು ಟೈಮ್ ಬೇರೆ ಬೇರೆಯವರು ಬೇರೆ ಬೇರೆ ತರ ಸ್ಟೋರಿ ಮಾಡ್ತಾ ಹೋದ್ರು. ಅಂದ್ರೆ ಒನ್ ರಿಲಿಜನ್ ಇತ್ತು, ಒಂದ್ ರಿಲಿಜನ್, ಅದೆಲ್ಲ ಆಮೇಲೆ ಈ ಗ್ರೇಟ್ ರೀಸೆಟ್ ಅಂತ ಹೇಳ್ತಾರೆ. ಅಜೆಂಡಾ 2030 ಗ್ರೇಟ್ ರೀಸೆಟ್ ಅಂತಾನು ಕರೀತಾರೆ. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಅದನ್ನೇ ಮಾತಾಡುತ್ತೆ, ಯು ವಿಲ್ ಓನ್ ನಥಿಂಗ್ ಅಂಡ್ ಬಿ ಹ್ಯಾಪಿ ಅಂತ. ಅಂದ್ರೆ ನಮ್ಮ ಹತ್ರ ಇರೋದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ಎಲ್ಲ ಗೌರ್ಮೆಂಟ್ ಹೆಸರಲ್ಲಿ ಹೋಗ್ಬಿಡುತ್ತೆ. ಸೊ ಆತರ ಒಂದು ಪ್ಲಾನಿಂಗ್ ಇದೆ, ಅದು ಒಂದು. ಬಟ್ ಅಗೇನ್ ಅದೆಲ್ಲ ನಾವು ನೋಡ್ತಾ ಬಂದ್ರೆ ಹಳೆ ಕಾಲದಲ್ಲಿ ಇದೆಲ್ಲ ಆಗ್ತಾ ಇದೆ ಮುಂಚೆಯಿಂದನು. ಈಗ ಹೊಸದು ಅಂತಲ್ಲ, ಎಲ್ಲ ಹಳೆ ಕಾಲದಿಂದನೂ ಈ ತರ ಎಲ್ಲ ಇದೆ ಸಿಸ್ಟಮ್. ಅದೆಲ್ಲ ಅಳಿಸೋಗ್ಬಿಟ್ಟಿದೆ ಫ್ರಮ್ ಟೈಮ್ ಟು ಟೈಮು, ನಮಗ್ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ನೋಡಿದ್ರೆ ನೀವು ಮನುನಲ್ಲೂ ಸೇಮ್ ಸ್ಟೋರಿ ಇದೆ. ಆಮೇಲೆ ನೀವು ನೋವಾಸ್ ಆರ್ಕ್ ಬೈಬಲ್ ಅಲ್ಲೂ ಸೇಮ್ ಇದೆ ಇರೋದು. ಆಮೇಲೆ ಎಪಿಕ್ ಆಫ್ ಗಿಲ್ಗಮಿಶ್ ಅಂತ ಇದೆ, ಇಲ್ಲೂ ಅಷ್ಟೇ ಗಿಲ್ಗಮಿಶ್ ಅಂತ ರಾಜ ಇರ್ತಾನೆ. ಅವನು ಸೇಮ್ ಇದೇ ತರ ಒಂದು ಬೋಟ್ ಕಟ್ಟಿ ಅದ್ರೊಳಗಡೆ ಎಲ್ಲ ಇದ್ ಮಾಡ್ತಾನೆ. ಅದಾದ್ಮೇಲೆ ನೀವು ಕೃಷ್ಣ ಹೆಂಗ್ ಸತ್ತಿದ್ದು ಅಂತ ಹೇಳಿದ್ರೆ, ಈ ಬೇಡ ಆರೋ ಬಿದ್ದು ಸತ್ತಿದ್ದು, ತೀರ್ಕೊಂಡಿದ್ದು ಅಂತ ಹೇಳ್ತಾರೆ. ಸೊ ಅದೇ ತರ ಇಲ್ಲಿ ಬೈಬಲ್ ನಲ್ಲಿ ನೆಬುಕದ್ನೆಚ್ಚರ್ದು ಡ್ರೀಮ್ ಅಂತ ಇದೆ. ಡ್ರೀಮ್ ಅಲ್ಲಿ ಏನು ಅಂತ ಹೇಳಿದ್ರೆ, ಅವನ್ಗೆ ರಾಜಂಗೆ ಒಂದ್ ಕನ್ಸು ಬರುತ್ತೆ. ಅವನ್ ತಲೆ ಬಂದು ಗೋಲ್ಡ್, ಚೆಸ್ಟ್ ಬಂದು ಸಿಲ್ವರ್, ಬ್ರಾಸ್ ಇದು ಕೆಳಗಡೆದ, ಆಮೇಲೆ ಕೆಳಗಡೆದ ಐರನ್, ಲಾಸ್ಟ್ ಬಂದು
ಫೀಟ್ ಬಂದು ಕ್ಲೇದು. ಈ ಈ ಒಂದು ಸ್ಟೋನ್ ಏನಿದೆಯಲ್ಲ ಇದು ಆಸ್ಟ್ರಾಯ್ಡ್ ತರ ಬಂದು ಹೊಡೆಯುತ್ತೆ. ಅಂದ್ರೆ ಇದೊಂದು ಸಿಂಬಾಲಿಕ್, ಅಂದ್ರೆ ಒಂದು ಎಂಪೈರ್ ಹೆಂಗೆ ಫ್ರಮ್ ಟೈಮ್ ಟು ಟೈಮ್ ಹಾಳಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟೈಮಲ್ಲಿ ಈ ವಿಜಯನಗರ ಎಂಪೈರ್ ನೋಡಿ, ಅಕ್ಕ ಟೈಮಲ್ಲೆಲ್ಲ ಫುಲ್ ಗ್ರ್ಯಾಂಡ್ ಆಗಿ ಹೆಂಗ್ ದೊಡ್ಡದಾಗಿತ್ತು. ಕೃಷ್ಣದೇವರಾಯ ಟೈಮಲ್ಲೂ ತುಂಬಾ ಇದಿತ್ತು. ಅದಾದ್ಮೇಲೆ ಅವ್ರ ಮಕ್ಕಳು ಅಳಿಯ ಇವ್ರು ಎಲ್ಲ ಸೇರ್ಕೊಂಡೆಲ್ಲ ಹಾಳು ಮಾಡಿದ್ರು. ಅದೇ ತರ ಇದನ್ನು ಒಂದು ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಅಲ್ಲಿ ನೆಬುಕದ್ನೆಚ್ಚರ್ ಡ್ರೀಮ್ ತೆಗಿರಿ, ಆಮೇಲೆ ಕೃಷ್ಣ ತೀರ್ಕೊಳ್ಳೋ ಟೈಮ್ ಆ ಒಂದು ಸಿಮಿಲಾರಿಟೀಸ್ ಇದೆ. ಸೊ ಈ ತರ ಎಷ್ಟೊಂದು ಸ್ಟೋರೀಸ್ ಸಿಮಿಲರ್ ಆಗಿದೆ. ಬಟ್ ಕೆಲವು ಡಾರ್ಕ್ ಫೋರ್ಸಸ್ಗಳು ಇವಾಗಂತ ಅಲ್ಲ, ಈ ಡಾರ್ಕ್ ಫೋರ್ಸಸ್ಗಳು ಅವಾಗಿಂದಾನು ಕೆಲಸ ಮಾಡ್ಕೊಂಡು ಬರ್ತಾನೆ ಇದೆ. ಹ್ಯೂಮನ್ಸ್ ನ ಹೆಂಗ್ ಕಂಟ್ರೋಲ್ ಮಾಡೋದು, ಇವ್ರನ್ನ ಹೆಂಗ್ ಡಿವೈಡ್ ಅಂಡ್ ರೂಲ್ ಮಾಡೋದು. ಇದು ಇವಾಗ ನಾವು ಅನ್ಕೋತೀವಿ ಅಜೆಂಡಾ 2030 ಇವರೆಲ್ಲ ಈ ಜಾರ್ಜಿಯಾ ಸ್ಟೋನ್ ಇವಾಗ ಮಾಡಿದ್ದಾರೆ, ಹೊಸದು ಅಂತಲ್ಲ, ಇವಾಗಿಂದಲ್ಲ. ಇದೆಲ್ಲ ಹಳೆಯ ಯುಗದಿಂದನೂ ಮಾಡ್ಕೊಂಡು ಬರ್ತಾ ಇದಾರೆ. ಕೆಲವೊಂದು ಫ್ಯಾಮಿಲೀಸ್ ಎಲ್ಲ ಇನ್ನೂ ಉಳ್ಕೊಂಡಿದೆ ಆ ಒಂದು ರೂಲಿಂಗ್ ಟೈಮ್ ಅವಾಗಿಂದ. ಆ ಒಂದು ಫ್ಯಾಮಿಲೀಸ್ಗಳು ಅವ್ರಿಗೆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ತಾರೆ, ಹೆಂಗೆ ಪ್ಲಾನ್ ಮಾಡ್ತಾರೆ, ವಾರ್ ಹೆಂಗ್ ಮಾಡ್ಬೇಕು, ನೆಕ್ಸ್ಟ್ ಕಾಂಕರ್ ಹೆಂಗ್ ಯಾವ ತರ ಮಾಡ್ಬೇಕು, ಇದೆಲ್ಲ ಅವರು ಮುಂಚೆಯಿಂದಾನೇ 100 years ಪ್ಲಾನಿಂಗ್ ಮಾಡ್ಕೊಂಡು ಬರ್ತಾರೆ ಅವರು ಎಲ್ಲ. ಸೊ ಏನಾದ್ರು ಡೌಟ್ ಇದೆಯಾ, ಏನಾದ್ರು ಕ್ವಶನ್ಸ್ ಇದೆಯಾ? ಧನ್ಯವಾದಗಳು. ಧನ್ಯವಾದಗಳು. ನೀವು ಮಾತಾಡಿರೋ ವಿಚಾರಗಳು ನ್ಯಾಚುರಲ್ ಡಿಸಾಸ್ಟರ್, ಅಪೋಕಲಿಪ್ಸ್, ಜೈಂಟ್ ಎಂಟರ್ಪ್ರೈಸಸ್, ಮೆಗಾ ಗವರ್ಮೆಂಟ್ಗಳು ಹೇಗೆ ಹ್ಯೂಮನ್ಸ್ ಇದನ್ನ ಕಂಟ್ರೋಲ್ ಮಾಡ್ತಾರೆ ಅಂತ. ಆಮೇಲೆ ಮತ್ತೆ ಎಂತ ಟಾಪಿಕ್ ಬಂದ್ರಿ ಎಲ್ಲ ಹೇಳ್ತಿ ಹೋಗ್ತೀವಿ. ಇನ್ನೇನ ಟಾಪಿಕ್ ಮಾತಾಡಿದ್ರಿ. ಆಮೇಲೆ ಎಪಿಕ್ ಬಂದ್ರಿ. ಎಪಿಕ್ ಗಿಲ್ಗಾಮೇಶ್, ಲೆಜೆಂಡ್ ಆಫ್ ಕಿಂಗ್ ಗೆಜರ್, ಇದೊಂದಿದೆ. ನಾನು 16 ನೋಡಿದೀನಿ. ಅಷ್ಟೇ, ನೀವು ಕನ್ಸ್ಪಿರಸಿ ಥಿಯರಿಸ್ಟ್ಗಳು ಬರ್ತೀರಾ? ಕಾನ್ಸ್ಪಿರಸಿ ಥಿಯರಿ ಅಂತಲ್ಲ, ಇದು ನಾನು ನಿಮ್ಗೆ ಸಿಮಿಲಾರಿಟೀಸ್ ತೋರಿಸ್ತಾ ಇರೋದು. ಇವಾಗ ಇದೆಲ್ಲ ಹಳೇದು ಅಂತಲ್ಲ, ಇವಾಗ್ಲೂ ನಡೀತಾ ಇದೆ, ಮುಂಚೆಯಿಂದಾನು ನಡೆದಿದೆ, ಮುಂದೇನು ನಡೆಯುತ್ತೆ. ಬಟ್ ನಾವ್ ಅದನ್ನ ಇದು ಇಟ್ ಸ್ಟಾರ್ಟ್ಸ್ ಅಂಡ್ ಎಂಡ್ಸ್ ವಿತ್ ಸಮ್ ಟೈಮ್ ಲೈನ್, ಸಮ್ ಸಿಮಿಲರ್ ಸ್ಟೋರಿ, ಒಂದು ಥೀಮ್ ಎಂಡ್ ಆಗ್ಬೇಕು, ಲೈಕ್ ಎಪಿಕ್ಸ್. ಓಕೆ, ಹೇಳಿ. ಆಮೇಲೆ ಕೃಷ್ಣಂದು ಎಂಡಿಂಗ್ ಹೌದು, ಅದು ಇದು ಸ್ಪ್ಯಾರೋ ಇದು ಗಿಳಿ ತರ ಕಾಣಿಸುತ್ತೆ. ವಾಲ್ಮೀಕಿ ಅವರು ಇದು ಯಾರೋ ಬಿಟ್ಬಿಡ್ತಾರೆ, ಕೃಷ್ಣ ಸತ್ತು ಹೋಗ್ತಾರೆ, ಅದು ಕರೆಕ್ಟ್. ಆಮೇಲೆ ಇದು ಸ್ಟಾರ್ಟ್, ಅದು ರಾಮಾಯಣ ಸ್ಟಾರ್ಟ್ ಆಗತ್ತೆ. ಅಲ್ಲ ಬೇಡ ಬೇಡ್ರು. ಸಾರ್, ನಿಮ್ದು ಸೈಂಟಿಫಿಕ್ ಟೆಂಪರ್ ನಮ್ಗೇನೋ ಅಷ್ಟು ಸೈಂಟಿಫಿಕ್ ಇದಾಗ್ಲಿ. ಆಮೇಲೆ ಅದು ಹೇಳಿದ್ರಲ್ಲ, ಜೈಂಟ್ ಗವರ್ಮೆಂಟ್ಸ್ ಮತ್ತೆ ಮೆಗಾ ಎಂಟರ್ಪ್ರೈಸಸ್ ಕಂಟ್ರೋಲಿಂಗ್ ಇದು ಕಾನ್ಸ್ಪೈರ್ ಮಾಡೋದು, ಮತ್ತೆ ಅನ್ನೋಯಿಂಗ್ಲಿ ಡಾರ್ಕ್ ಫೋರ್ಸಸ್ ಕಂಟ್ರೋಲ್ ಮಾಡ್ತಾರೆ ಅಂತ. ವಿತೌಟ್ ಪ್ರೂಫ್ ಆರ್ ವಿತೌಟ್ ಎನಿ ಹಾರ್ಡ್ ಎವಿಡೆನ್ಸ್ ಯು ಕ್ಯಾನ್ ನಾಟ್ ಗೋ ಅಗೇನ್ಸ್ಟ್ ದೇರ್ ಇದು, ಬಿಕಾಸ್ ದೇ ಆರ್ ನಾಟ್ ಇದು. ಮಾರ್ಕ್ ಜುಕರ್ಬರ್ಗ್ ಆಗ್ಲಿ ಏನೋ ಆಗ್ಲಿ, ಬೇಕಾದ್ರೆ ಅವರು ನ್ಯಾಚುರಲ್ ಡಿಸಾಸ್ಟರ್ ಎಸ್ಕೇಪ್ ಆಗೋದಕ್ಕೆ ನಮ್ಮ ಬಂಕರ್ ದೇ ವುಡ್ ಹ್ಯಾವ್ ಇದು. ಇವಾಗ ವೈಟ್ ಹೌಸ್ ಕೆಳಗಡೆ ಮೇಲೆ ಎಷ್ಟು ಕಾಣ್ತದ್ರಿ, 2ರಷ್ಟು ಕೆಳಗಡೆ ಇದೆ. ಇಟ್ಸ್ ಜಸ್ಟ್ ಎ ಸೇಫ್ ಹೌಸಸ್ ಅಷ್ಟೇ. ಅದು ಇನ್ ಕೇಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್. ಇದು ಗ್ರೇನ್ಗಳನ್ನೆಲ್ಲ ಹೌದು, ಗ್ರೇನ್ಗಳನ್ನೆಲ್ಲ ಸರ್ವೆ ಇದಲ್ಲೆಲ್ಲೋ ರಷ್ಯಾದಲ್ಲಿ ಸ್ಟೋರ್ ಮಾಡಿದ್ರೆ, ಇನ್ ಕೇಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ ಆ ಗ್ರೇನ್ದು ಸ್ಟ್ರೇನ್ಸ್ಗಳು ಹಾಳಾದ್ರೆ ಪರ್ಮನೆಂಟ್ ಆಗ ಹೊರಟೋಗುತ್ತೆ ಅಂದ್ಬಿಟ್ಟು ಅದೊಂದಿದೆ. ಇನ್ ಕೇಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್ ಇಲ್ಲ. ಇದನ್ನ ಕೇಳೋದಾದ್ರೆ ಈ ಡಿಫ್ರೆಂಟ್ ಟಾಪಿಕ್ಸ್ ಡಿಫ್ರೆಂಟ್. ಇದು ರಿಲಿಜಿಯಸ್ ಫಿಲಾಸಫಿನ ಬೇರೆ, ಥಿಯಾಲಜಿನ ಬೇರೆ, ಫಿಲಾಸಫಿನ ಬೇರೆ, ಕೀಪ್ ಡಿಫ್ರೆಂಟ್ ಥಿಂಗ್ಸ್. ಇದು ಸೈನ್ಸ್ ಫಿಕ್ಷನ್ ಬೇರೆ. ಸೈನ್ಸ್ ಫಿಕ್ಷನ್ ಅಂತ ಕೇಳಿ ಡಿಟೇಲ್ ಆಗಿ ಹೇಳ್ಕೊಂಡು. ಆಮೇಲೆ 2030 ವರ್ಲ್ಡ್ ಅಪೋಕಲಿಪ್ಸ್ ಆಗಲ್ಲ. ನೀವು ಜ್ಞಾಪಕ ಇದ್ರೆ 2012 ಅದ್ಯಾವ್ದೋ ಫಿಲಂ ಬಂದಿತ್ತು, ಮಾಯನ್ ಕ್ಯಾಲೆಂಡರ್ ಮುಗ್ದೋಯ್ತು, 2012 ಆಗೋಗುತ್ತೆ ಅಂತ. ಜ್ಞಾಪಕ ಇದೆಯಾ? ಏನೂ ಆಗಿಲ್ಲ. ಇನ್ನೊಂದು ತಪ್ಪಿಲ್ಲಬೇಡಿ, ಸೈಂಟಿಫಿಕ್ ಟೆಂಪರ್ ಆಗ್ಲಿ ನೋಡೋ ರೀತಿಯಾಗಿ ನನ್ ಕೇಳಿ ಡಿಟೇಲ್ ಆಗಿ ಬೇಸಿಗೆ ಹೇಳ್ಕೊಡ್ತೀನಿ. ವಾಟ್ ಯು ಆರ್ ಟಾಕಿಂಗ್ ಅಪ್ ಟು ಟಿಲ್ ನೌ ವಾಸ್ ಸರ್ 2012 ಅಲ್ಲಿ, ಓಕೆ, 2012ಗಿಂತ ಮುಂಚೆ ನೀವು ಹಿಂದೂ ಕ್ಯಾಲೆಂಡರ್ ತೆಗೆದು ನೋಡಿ, 13 months ಇದ್ದಿದ್ದು 12 months ಎಲ್ಲೂ ಇರ್ಲಿಲ್ಲ, ಆಯ್ತಾ? ಸೊ 12 months ಯಾರು ಮಾಡಿದ್ದು ಅಂದ್ರೆ ಈ ವೆಸ್ಟರ್ನ್ ಕಲ್ಚರ್ ಅವ್ರು ಮಾಡಿದ್ರು 12 months. ಅದು ರೋಮನ್ ಕ್ಯಾಲೆಂಡರ್ ಆಯ್ತು, ಬಂದಾದ್ಮೇಲೆ 12 months ಮಾಡಿದ್ದು.
28 days ಮೂನ್ ಸೈಕಲ್ ನ ಅವರು ಆ ಒಂದು ಕಾನ್ಸೆಪ್ಟ್ ಇಂದ ಮೂನ್ ಸೈಕಲ್ ಇಂದ ಅದು 28 days ರೋಮನ್ಸ್ ಅವರೆಲ್ಲ ಲೂನರ್ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇದ್ರು, ಒಪ್ಕೊಂಡೆ. ಬಟ್ ಯುವರ್ ಟಾಪಿಕ್ ಜಂಪಿಂಗ್ ಟೂ ಮೆನಿ ಟಾಪಿಕ್. ಓಕೆ, ನಾನು ಒಂದ್ ನಿಮಿಷ ತಗೊಳ್ತೀನಿ. ದಿನೇಶ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಲ್ಲ? ನಾನು ಒಂದ್ ನಿಮಿಷ ತಗೊಳ್ತೀನಿ. ದಿನೇಶ್ ಮಾತಾಡಿ. ಓಕೆ, ಬೇಸಿಕಲಿ ನಾನು ಕೂಡ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 2 years ಇಂದ ಇದೇ ಫೀಲ್ಡ್ ರಿಸರ್ಚ್ ಮಾಡ್ತಾ ಇದ್ದೀನಿ. ಈ ರಿಸರ್ಚ್ ಬೇಸ್ ಮೇಲೆ ನಾನು ಸುಮಾರು ಒಂದು 10 ರಿಂದ 12 ಪ್ಲೇಸಸ್ ವಿಸಿಟ್ ಮಾಡಿದ್ದೀನಿ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಉಳುವಿ ಎಷ್ಟೋ ಜನಕ್ಕೆ ಗೊತ್ತಿದೆ, ದಾಂಡೇಲಿ ಫಾರೆಸ್ಟ್ ಅಲ್ಲಿ ಇರುವಂತ ಜಾಗ. ಅಲ್ಲಿ ಹೋಗಿ ಸುಮಾರು 600-700 years ಹಿಂದೆ ಇರುವಂತ ತಾಳೆಗರಿಗಳು ಸಿಗುತ್ತೆ. ಅವ್ರ ಹತ್ರ ತೆಗೆಸಿ ನೋಡಿದ್ರು ಅವ್ರು ಒಂದೇ ಅದ್ರಲ್ಲಿ ಬರ್ದಿದ್ದು 1200 ಆಸುಪಾಸು, ಅಂದ್ರೆ 1200ನೇ ವರ್ಷ. ಅಲ್ಲಿಂದ 780 ವರ್ಷ ಆದ ಮೇಲೆ ಕೆಲವೊಂದು ಮೇಜರ್ ಇನ್ಸಿಡೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ಅರೌಂಡ್ 2040 ಒಳಗಡೆ ಇದೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಬರ್ದಿದ್ದಾರೆ. ಅಂದ್ರೆ 600 years ಬಿಫೋರ್. ಇವಾಗಂತೂ ಬರ್ದಿಲ್ಲ ಅವರು, ತಾಳೆಗರಿಗಳ ಬರ್ದಿರೋದಿದ್ವು. ಯಾಕೆಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋಗಿ ನೋಡಿರೋದ್ರಿಂದ ಇದನ್ನ ಹೇಳ್ತಾ ಇದ್ದೀನಿ. ಆಯ್ತಾ? ಅದು ಬಂದು ಏನ್ ಇನ್ಫರೆನ್ಸ್ ತಗೊಳ್ಳೋಣ ಸರ್ ಈಗ. ಸೊ 2040 ಏನಾಗುತ್ತೆ? ಓಕೆ, ಕನ್ಕ್ಲೂಷನ್ ಕೇಳ್ತಾ ಇದೀರಲ್ಲ ಸರ್. 2040 ಒಳಗಡೆ ಜನಸಂಖ್ಯೆ ಈಗ ಏನಿದೆ ಅದರಲ್ಲಿ ಜನಸಂಖ್ಯೆ ನಾವು ಟೋಟಲ್ ಆಗಿ ಲೆಕ್ಕ ಹಾಕ್ತೀವಲ್ಲ, ಬೇರೆ ಬೇರೆ ಥಿಯರಿಗಳು 108 ಹೇಳ್ಬೋದು. ಆ ಜನಸಂಖ್ಯೆನಲ್ಲಿ ಈಗಿರೋದ್ರಲ್ಲಿ ಜಸ್ಟ್ 15-20% ಮಾತ್ರ ಉಳ್ಕೊಳ್ತಾರೆ. ಸರ್ ನಿಮ್ಗೆ ಈಗ ಗ್ರೂಪ್ ಇತ್ತು ಒಂದು, ಚೈನಾದೊಂದು ವಿಡಿಯೋ ಶೇರ್ ಮಾಡಿದೆ ಅನ್ಕೊಳ್ತೀನಿ. ಆ ಗ್ರೂಪ್ ಅಲ್ಲಿ 2 ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನ ನೀವು ಒಂದ್ಸಲ ಜಸ್ಟ್ ರೀಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಕೆಲವೊಂದು ಗೌರ್ಮೆಂಟ್ಗಳು ಮುಚ್ಚಾಕ್ಬಿಡುತ್ತೆ ಇನ್ಸಿಡೆಂಟ್ಗಳನ್ನ, ಆಚೆ ಬಿಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಎಕನಾಮಿ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಎಫೆಕ್ಟ್ ಆಗುತ್ತೆ ಅಂತ. ಪ್ರಾಕ್ಟಿಕಾಲಿಟಿನಲ್ಲಿ ನೋಡೋದಾದ್ರೆ ಇನ್ಸಿಡೆಂಟ್ಗಳು ನಡೀತಾ ಇದೆ, ಬಟ್ ಆದ್ರೆ ಅದನ್ನ ಮುಚ್ಚಾಕೋ ಕೆಲಸ ಎಷ್ಟೋ ಮಾಡ್ತಾ ಇರ್ತಾರೆ. ನಾನು ಗುರುದೇವ್ ಸರ್ ಅಂತ ನಿಮ್ಗೆ ನಮ್ಮ ಪ್ರೋಗ್ರಾಮ್ಗಳಲ್ಲಿ ತೋರಿಸಿದೀನಿ ಅನ್ಕೊಳ್ತೀನಿ. ನೀವು ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಗೊತ್ತಿಲ್ಲ ಅನ್ಕೊಳ್ತೀನಿ. ಬಟ್ ಅವರು ಸುಮಾರು 45 years ಇಂದ ರೆಗ್ಯುಲರ್ ಇನ್ಸಿಡೆಂಟ್ ಪ್ಲಸ್ ಈ ಕಾಲಜ್ಞಾನ ಎರಡನ್ನು ಮ್ಯಾಚ್ ಮಾಡಿಕೊಂಡು ವಿತ್ ಪ್ರೂಫ್ ಡಾಕ್ಯುಮೆಂಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈವನ್ ಅವ್ರ ಮನೆಯಲ್ಲಿ ಈಗ 1.5 ಟನ್ ಡಾಕ್ಯುಮೆಂಟ್ಸ್ ಇದೆ. ಅಂದ್ರೆ ಕಾಲಜ್ಞಾನದಲ್ಲಿ ಬರ್ದಿರೋದಕ್ಕೂ ಈಗ ಆಗಿರೋ ಇನ್ಸಿಡೆಂಟ್ಗೂ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿದ್ದಾರೆ 45 years ಇಂದ. ಆ ಥಿಯರೀಸ್ನೆಲ್ಲ ಇಟ್ಕೊಂಡು ಪ್ಲಸ್ ಅವರು ಹೇಳಿದ್ದು ಇನ್ನ ಬೇರೆ ಬೇರೆ ಕಡೆ ಆಗ್ತಾ ಇರೋ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ನಾವು ಒಂದು ಸರ್ವೆ ಮಾಡ್ಕೊಂಡು ಹೋದ್ವಿ ಒಂದು 2 years ಇಂದ. ಇವರು ಅಂತಲ್ಲ, ಈವನ್ ಸೈಂಟಿಸ್ಟ್ಗಳ ಹತ್ರನೂ ಮಾತಾಡಿದ್ದೀನಿ ನಾನು ಕುತ್ಕೊಂಡು. ಬಟ್ ಅವ್ರು ವಿಡಿಯೋಗೆ ಬರೋದಿಲ್ಲ ಅಂದ್ರು. ಯಾಕೆಂದ್ರೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕೋದ್ರಿಂದ ವಿಡಿಯೋಗೆ ಬರೋದಿಲ್ಲ ಅಂದ್ರು. ಬಟ್ ಡಿಸ್ಕಸ್ ಮಾಡ್ತಾರೆ, ಅವರು ಡಿಸ್ಕಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಆ ಡಿಸ್ಕಷನ್ ಅಲ್ಲೂ ನಮಗೆ ಗೊತ್ತಾಗಿದ್ದು ಕೆಲವಷ್ಟು ಇಂಟೆನ್ಷನಲ್ಲಿ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನಿಂಗ್ ಪ್ರಕಾರ ಹೋದ್ರೆ ನಮ್ಮಲ್ಲೂ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಆ ಇಂಪ್ಯಾಕ್ಟ್ ನ ಎದುರಿಸೋದಕ್ಕೆ ಸಿದ್ಧತೆ ಆಗ್ಬೇಕು ಅನ್ನೋದೇ ನಮ್ಮ ಪ್ಲಾನಿಂಗ್ ಅಷ್ಟೇ. ಅಂದ್ರೆ ಇದೆಲ್ಲ ಕಾನ್ಸ್ಪಿರೆನ್ಸಿ ಥಿಯರಿ ಅನ್ನಿಸ್ಬೋದು, ಬಟ್ ಪ್ರಾಕ್ಟಿಕಾಲಿಟಿನೂ ಮ್ಯಾಚ್ ಮಾಡ್ತಾ ಇರೋದಕ್ಕೆ ಹೇಳಿದ್ನಲ್ಲ. ಗುರುದೇವ್ ಸರ್ ಹತ್ರ ಸುಮಾರು 1.5 tons ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ. ನಾನು ಆ ಪ್ರಾಕ್ಟಿಕಾಲಿಟಿ ಬೇಸ್ ಮೇಲೂ ಕೂಡ ನೋಡಿ ಮಾತಾಡ್ಬೇಕಾಗತ್ತೆ ಅಷ್ಟೇ. ಈ ತರದ್ದು ಎಷ್ಟೆಷ್ಟೋ ಇದೆ, ನಾವು ಅದನ್ನೇ ಇಲ್ಲೆಲ್ಲ ಕಲೆಕ್ಟ್ ಮಾಡಿ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಈವನ್ ಮೊನ್ನೆ ಕಾರವಾರ ಸರೌಂಡಿಂಗ್ ಸುಮಾರು 7 ಲಕ್ಷ ಆಮೆಗಳು ಬೀಚ್ಗೆ ಬಂದಿದೆ. ಇದಕ್ಕಿದಾಗಿ 7 ಲಕ್ಷ ಆಮೆಗಳು ಬೀಚ್ಗೆ ಬರಲ್ಲ. ಅಂದ್ರೆ ರೀಪ್ರೊಡಕ್ಷನ್ ಟೈಮ್ ಆಗ್ಬೋದು, ಇನ್ನೊಂದಾಗ್ಬೋದು, ಆ ಟೈಮಲ್ಲಿ ಬರುತ್ತೆ. ಬಟ್ 7 ಲಕ್ಷ ಆಮೆಗಳು ಇದೇ ಫಸ್ಟ್ ಟೈಮ್ ಬಂದಿರೋದು. ನಿಮ್ಗೆ ಆ ವಿಡಿಯೋನು ಬೇಕಾದ್ರೆ ಶೇರ್ ಮಾಡ್ತೀನಿ, ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ ಅನ್ಕೊಳ್ತೀನಿ. ಅದು ಸ್ಯಾಂಕ್ಚುರಿ, ಅದು ಆಕ್ಚುಲಿ ಅದು ಮೆಟ್ಲಿ ಏನೋ ಪ್ರಭೇದದ್ದು, ಅದು ಸ್ಯಾಂಕ್ಚುರಿ. ಅದು ಅಲ್ಲ, ಅದೇ ಆ ತರದ್ದು ತುಂಬಾ ಆಗಿದೆ ರೀಸೆಂಟ್ ಆಗಿ. ಈಗ ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಸುಮಾರು 180 ವೇಲ್ಸ್ಗಳು ಬೀಚ್ಗೆ ಬಂದು ಸತ್ತೋದ್ವು, ಗೊತ್ತಿದ್ಯಾ? ಕೇಳ್ಪಟ್ಟಿಲ್ಲ, ನೋಡಿಲ್ಲ. ಆ ವಿಡಿಯೋನು ಕಳಿಸ್ತೀನಿ, ಬೇಕಾದ್ರೆ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಅದಾದ್ಮೇಲೆ ಶ್ರೀಲಂಕಾದಲ್ಲಿ ಸುಮಾರು ವೇಲ್ಸ್ಗಳು ಬಂದು ಬೀಚ್ ಅಲ್ಲಿ ಸಾಯ್ತಾ ಇದಾವೆ ಶ್ರೀಲಂಕಾದಲ್ಲಿ. So you mean to say by 2040 we are going to face an obvious end? Yeah, obvious end ಅಲ್ಲ, some end is there, but we have to prepare for that. ಅದರಲ್ಲಿ ಏನಂದ್ರೆ ಕೆಲವಷ್ಟು ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇದೆ. ಎಕ್ಸಾಂಪಲ್, ನಾವು ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೆ. 2025 666 ಅಂತ ಒಂದು ಪ್ಲಾನಿಂಗ್ ಇದೆ. ಅದು ಆಫ್ರಿಕಾದಲ್ಲಿ ಮೊನ್ನೆ ಮೀಟಿಂಗ್ ಅಲ್ಲಿ, ಈಗ ಒಂದು 2 weeks ಹಿಂದೆ ಮೀಟಿಂಗ್ ಅಲ್ಲಿ, ಅದ್ರ ಪ್ರಕಾರ 2027 ಒಳಗಡೆ ಇನ್ನೊಂದು ಮೆಗಾ ವೈರಸ್ ಅನ್ನೋದು ಬರುತ್ತೆ. ಅದು ಯಾವ ಮಟ್ಟಕ್ಕೆ ಇರುತ್ತೆ, ಈ ಕರೋನಾ ಏನಿತ್ತಲ್ಲ ಅದ್ರ 4ರಷ್ಟು ಇರುತ್ತೆ ಆ ವೈರಸ್. ಅವ್ರು ಹೇಳ್ತಾ ಇರೋದೆ. ನಿಮ್ಗೆ ಆ ವಿಡಿಯೋನು ಶೇರ್ ಮಾಡ್ತೀನಿ ಬೇಕಾದ್ರೆ. ಈವನ್ ಆಫ್ರಿಕನ್ ಗೌರ್ಮೆಂಟು ಅದಕ್ಕೆಲ್ಲ ಪ್ರಿಕಾಷನ್ ತಗೊಳ್ಳೋದಕ್ಕೆ ಈಗಲೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಆ ಥರದ್ದು ಎಷ್ಟೋ ಕಡೆ ನಡೀತಾ ಇದೆ.
ಸರ್ ನಮಸ್ಕಾರ. ಓಕೆ ಬಂದ್ವಿ ನಾವು ಸ್ವಲ್ಪ ನಾವು ನೋಡಿದ್ದೀರಾ, ಸ್ವಲ್ಪ ಟೈಮ್ ನೋಡ್ಲಿಲ್ಲ, ಲೇಟ್ ಆಗಿ ಬಂದೆ ಸರ್. ನನಗೆ ಒಂದು ಕನ್ಫ್ಯೂಸು, ಈ ಕೈಲಾಸ ಪರ್ವತದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅಂದ್ರೆ ಅದನ್ನ ಇವತ್ತಿನ ತನಕ ಯಾರಿಗೂ ಆಗ್ತಾ ಇಲ್ಲ ಅನ್ನೋದು ಅಂತದ್ದು ಅಷ್ಟೊಂದು ಒಂದು ವೈಭವೀಕರಣ ಇದೆಯಲ್ಲ ಅಲ್ಲಿ. ಸರ್ ಓಕೆ ವಿಜಯ್ ಕುಮಾರ್ ಸರ್, ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ. ಈಗ ಮೋಹನ್ ಸರ್ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಅಷ್ಟೇ. ಸರ್ ಯಾರು ಪ್ರಶ್ನೆ ಕೇಳಿದ್ ನಂಗೆ ಗೊತ್ತಿಲ್ಲ, ಅದು ಮೋಹನ್ ಅವ್ರು ಕೇಳಿದ್ದು. ಸೊ ನಾನ್ ಜನರಲ್ ಆಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇದು ನಾವೇನು ಹಾಗೆ ಆಗುತ್ತೆ ಅಥವಾ ಆಗೋದೇ ಇಲ್ಲ ಅಂತ ನಾವೇನು ಹೇಳೋದಕ್ಕೆ ಆಗೋದಿಲ್ಲ. ನಾವು ಬೇಸ್ಡ್ ಆನ್ ಈಗ ಈ ಬೆಂಕಿ ಇಲ್ದಲೆ ಹೊಗೆ ಆಡೋದಿಲ್ಲ ಅಂತಾರಲ್ಲ, ಹಾಗೆ ವಿ ಕ್ಯಾನ್ ಜಸ್ಟ್ ನೋ ಸಮಥಿಂಗ್ಸ್. ನನ್ನ ಮಾತು ಏನಪ್ಪಾ ಅಂತಂದ್ರೆ, ಆಗುತ್ತೋ ಆಗೋದಿಲ್ವೋ, ಸೆಲ್ಫ್ ಇಂಪ್ರೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಯಾವುದೇ ಸನ್ನಿವೇಶ ಬಂದ್ರು ಅದಕ್ಕೆ ಬೇಕಾದಂತಹ ವಿದ್ಯೆಗಳನ್ನ ಕಲ್ತ್ಕೊಂಡಿರೋದು, ಆದ್ರೆ ಉಪಯೋಗಿಸ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಯಾವುದೇ ಸನ್ನಿವೇಶಗಳು ಬಂದ್ರು ಎದುರಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ನಾವು ಅದಕ್ಕೆ ಬೇಕಾದ ತಯಾರಿನ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ವೇದಿಕೆಯ ಒಂದು ಉದ್ದೇಶ ಆಗಿರುತ್ತೆ. ಇದನ್ನ ನಾವು ಇಂಥದ್ದಾಗತ್ತೆ ಅಂತ ಹೇಳಿದ್ರಿ, ಆಗ್ಲಿಲ್ಲ ಅಥವಾ ಹಾಗೆ ಆಯ್ತು ನಾವು ಹೇಳ್ದೆ ಇರೋದಿಲ್ಲ ಅನ್ನೋದು ಕಾನ್ಸ್ಪಿರಸಿ ಥಿಯರಿಗಳಿವೆ, ಅದೆಲ್ಲ ಇದೆ, ಎಲ್ಲಾದ ಸೈಡ್ ಅಲ್ಲಿ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಈಗ ಬರ್ತಾ ಇರೋಂತ ಈ ಏನು ಮೊನ್ನೆ ಇನ್ನು ಜನರಲೈಸ್ ಎಲ್ಲ ಹಾಕಿದ್ರು, ಎಷ್ಟೊಂದು ವಿಚಿತ್ರವಾದಂತ ಮೀನುಗಳೆಲ್ಲ ಆಚೆಗೆ ಬರ್ತಾ ಇದೆ, ಇಂಥದ್ದೆಲ್ಲ ಆಗ್ತಾ ಇದೆ, ಏನೋ ಆಗ್ತಾ ಇರುತ್ತೆ ಒಳಗಡೆ. ಈಗ ಎಷ್ಟೋ ಟೆಕ್ನಾಲಜಿ, ಇವನ್ US ಆಗ್ಲಿ, ರಷ್ಯಾ ಆಗ್ಲಿ, ಇಂಡಿಯಾ ಆಗ್ಲಿ, ಇಂಥ ದೊಡ್ಡ ದೊಡ್ಡ ಕಂಟ್ರೀಸ್ ಯಾವ ತರ ಟೆಕ್ನಾಲಜಿಗಳು ಇಟ್ಕೊಂಡಿರ್ತಾರೆ ಹೇಳಕ್ ಯಾವ ರೀತಿ ಯಾವ ತರಹ ರೂಪ ಪಡ್ಕೊಳುತ್ತೆ ವಾರ್ಗಳು ಅಂತಾನು ಹೇಳಕ್ ಆಗೋದಿಲ್ಲ. ಸೊ ಏನೇ ಬಂದ್ರು, ಕರೋನಾ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅಲ್ವಾ. ಸೊ ಏನೇ ಬಂದ್ರು ಎದುರಿಸೋದಕ್ಕೆ ಒಂದು ಮೈಂಡ್ ಸೆಟ್, ನಾವು ಫಸ್ಟ್ ಆಫ್ ಆಲ್ ಮಾನಸಿಕವಾಗಿ ಸದೃಢರಾಗಿರ್ಬೇಕು. ಮತ್ತೆ ಅದಕ್ಕೆ ಬೇಕಾದಂತ ಕೆಲವೊಂದು ಏನು ಸರ್ವೈವಲ್ ಏನು ಏನೇನ್ ಬೇಕಾಗುತ್ತೆ ವಿದ್ಯೆಗಳು ನಮ್ಗೆ, ಅಟ್ಲೀಸ್ಟ್ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಬೇಸಿಕ್ ಅಗ್ರಿಕಲ್ಚರ್ ಗೊತ್ತಿರ್ಬೇಕು, ಫಿಶಿಂಗ್ ಗೊತ್ತಿರ್ಬೇಕು, ಎನಿಥಿಂಗ್ ನಮ್ಗೆ ಏನ್ ಬೇಕಾಗುವಂತದ್ದು ಏನಿದೆ ಅಂತದನ್ನೆಲ್ಲ ಕಲ್ತ್ಕೊಂಡು ನಾವು ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದಷ್ಟೇ ಈ ಒಂದು ವೇದಿಕೆಯ ಉದ್ದೇಶ. ನಾವೇನನ್ನು ಎಸ್ಟಾಬ್ಲಿಷ್ ಮಾಡಕ್ ಆಗೋದಿಲ್ಲ, ಇಂಥದ್ದು ಹಾಗೆ ಆಗುತ್ತೆ ಇಷ್ಟು ವರ್ಷಕ್ಕೆ ಅಂತ ಎಕ್ಸಾಕ್ಟ್ ಆಕ್ಯುರೇಟ್ ಆಗಿ ಯಾರು ಹೇಳಕ್ ಆಗೋದಿಲ್ಲ. ಸೊ ಈಗಾಗ್ಲೇ ದಿನೇಶ್ ಅವರು ಸುಮಾರು ಎಕ್ಸ್ಪ್ಲೈನ್ ಮಾಡಿದ್ರು, ಗೌತಮ್ ಅವರು ತುಂಬಾ ಎವಿಡೆನ್ಸ್ಗಳು ಮತ್ತೆ ಏನೇನ್ ಆಗಬಹುದು ಅನ್ನೋ ಒಂದು ಚಿತ್ರಣವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಏನೇ ಆಗ್ಲಿ ಅಥವಾ ಆಗದೆ ಹೋಗ್ಲಿ, ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಸದೃಢರಾಗಿ ಮನೋಸ್ಥಿತಿಯಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ನಾವು ಇಂಪ್ರೂವ್ ಮಾಡ್ಕೊಂಡು ನಮ್ಮನ್ನ ನಾವು ಫಸ್ಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ದಿನೇಶ್ ಕಂಟಿನ್ಯೂ ಮಾಡಿ. ಓಕೆ ಸರ್, ಮೋಹನ್ ಸರ್, ಇನ್ನ ನಿಮ್ಗೆ ತುಂಬಾ ಡೌಟ್ ಇರ್ಬೋದು. ನಾನು ಕೆಲವೊಂದು ವಿಡಿಯೋಗಳನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಆ ತರ ಕ್ಲಾರಿಟಿ ಬೇಕಂದ್ರೆ ನೀವು ಬೇಕಾದ್ರೆ ತಿಳ್ಕೊಂಡು ಹೇಳ್ಬೋದು. ಯಾಕೆಂದ್ರೆ ಒಂದು ಡಿಸ್ಕಷನ್ ಅಷ್ಟೇ, ನಾವು ಕೆಲವಷ್ಟು ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ನಿಮ್ಮ ಪಾಯಿಂಟ್ಸ್ ಹೇಳ್ಬೋದು ಸರ್. ಒಂದೇ ಒಂದು ಮಾತು ಹೇಳೋದಿದೆ. ಎಸ್. ಸೊ ಇದನ್ನ ಪ್ರೆಡಿಕ್ಟಿವ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಯೂನಿವರ್ಸ್ ಅಲ್ಲಿ ಒಂದ್ ಲಾ ಇದೆ, ಏನೇ ಮಾಡಿದ್ರು ಈ ಕೆಟ್ಟ ಡಾರ್ಕ್ ಫೋರ್ಸಸ್ ಅದನ್ನ ಹೇಳ್ಬಿಟ್ ಮಾಡ್ಬೇಕು ಅಂತ, ಇಲ್ಲಾಂದ್ರೆ ಅವ್ರಿಗೆ ಅದು ಕರ್ಮ ವಾಪಸ್ ಬರುತ್ತೆ ಅಂತ. ನೀವ್ ಬೇಕಿದ್ರೆ ಈ ಸಿಂಪ್ಸನ್ಸ್ ಕಾರ್ಟೂನ್ ತೆಗೆದು ನೋಡಿ, ಮುಂದೆ ಆಗೋದೆಲ್ಲ ಅದು ಅವಾಗ್ಲೇ ತೋರಿಸ್ಬಿಟ್ಟಿದ್ದಾರೆ. ಟ್ರಂಪ್ ಎಲೆಕ್ಟ್ ಆಗೋದಿರ್ಲಿ ಅಥವಾ ಬೇರೆ ಬೇರೆ ಎಷ್ಟೊಂದಿದೆ ಅದ್ರಲ್ಲಿ ಪ್ರೆಡಿಕ್ಷನ್ಸ್, ಅದೆಲ್ಲ ನೀವು ಮುಂಚೆ ಅದ್ರಲ್ಲೇ ತೋರಿಸ್ಬಿಟ್ಟಿದ್ದಾರೆ, ಈ ತರ ಹಿಂಗ ಆಗುತ್ತೆ ಅಂತ. ಸೊ ಆಮೇಲೆ ಕೆಲವೊಂದು ಮೂವೀಸ್ ಇದೆ, ಆ ಮೂವೀಸು ಅಷ್ಟೇ. ನಿಮ್ ಕಂಟೇಜನ್ ಅಂತ ಒಂದು ಮೂವಿ ಬಂದಿತ್ತು 2015-16 ಅಲ್ಲಿ. ಅದು ಸೇಮ್ ಕೋವಿಡ್ ಪ್ಯಾಂಡಮಿಕ್ ತರಾನೇ, ಎಲ್ಲಾ ಕಡೆ ಲಾಕ್ ಡೌನ್ ಆಗುತ್ತೆ, ಯಾರಿಗೂ ಗೊತ್ತಿರಲಿಲ್ಲ ಈ ತರ ಆಗತ್ತೆ ಅಂತ ಹೇಳಿ, ಬಟ್ ಆಗಿದೆ. ಸೊ ಸರ್ ನೀವು ಹೇಳ್ದಂಗೆ, ಸರ್ ಒಂದ್ ನಿಮಿಷ ಸರ್, ನೀವು ಹೇಳ್ದಂಗೆ ಬಾಬಾ ವಂಗ ಹೇಳಿರೋ ಭವಿಷ್ಯದ ಪ್ರಕಾರ ಟ್ರಂಪ್ ಅಮೆರಿಕದ ಕೊನೆಯ ಪ್ರೆಸಿಡೆಂಟ್ ಆಗ್ತಾರಂತೆ. ಈಗ ನೋಡಿ, ಲಾಸ್ಟ್ ಟೈಮ್ ಟ್ರಂಪ್ ಒಂದ್ಸರಿ ಗೆದ್ದಿದ್ರು, ಮತ್ತೆ ಸೋತ್ರು, ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬೈಡನ್ ಬಂದ್ರು, ಮತ್ತೆ ಟ್ರಂಪೇ ಬಂದಿದ್ದಾರೆ. ಈಗ ಇವ್ರು ಬಂದಿದ್ದಾರೆ, ಇನ್ನು 5 ವರ್ಷ ಅವರೇ ಇರ್ತಾರೆ. ಈ 5 ಸ್ಥಳಗಳಿಗೆ ಏನೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಬಾಬಾ ವಂಗ ಅವ್ರು ಹೇಳ್ದಂಗೆ ಟ್ರಂಪ್ ಅವರೇ ಕೊನೆಯ ಪ್ರೆಸಿಡೆಂಟ್ ಆಗೋ ಚಾನ್ಸಸ್ ಕೂಡ ಕಣ್ಣಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾವೇನಂದ್ರೆ ಪ್ರಿಡಿಕ್ಷನ್ ಮಾಡ್ತಾ ಇದೀವಿ, ಇಲ್ಲ ಇಲ್ಲಿ ಏನಂದ್ರೆ ಹೇಳಿದಾರಲ್ಲ ಈ ತರದ್ದು, ಅದಕ್ಕೆ ಮ್ಯಾಚ್ ಆಗುವಂತ ಇನ್ಸಿಡೆಂಟ್ಗಳು ನಡೀತಾ ಇರೋದ್ರಿಂದ ನಾವು ಪ್ರಿಪೇರ್ ಆಗೋಣ ಅಂತ ಅಷ್ಟೇ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ, ಒಂದು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ಟೀಮ್ ಅನ್ನೋದನ್ನ ರೆಡಿ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಎಸ್ ಮೋಹನ್ ಸರ್.
ಹಾ ಹೇಳಿ ಸರ್. ಒಂದ್ 4 ಹೇಳಿ ನಮ್ಗೆ. ಒಂದೇ ಲೈಕ್ ವಾಟ್ ಪ್ರಿಕಾಷನ್ಸ್ ಲೈಕ್ ಅಂಡರ್ಗ್ರೌಂಡ್ ಬಂಕರ್ಸ್, ವಾಟ್ ಶೆಲ್ಟರ್ಸ್? ಇಲ್ಲ ಪ್ರಿಕಾಷನ್ ಅಂತ ಹೇಳೋದಾದ್ರೆ ಸರ್, ರಘು ಸರ್ ಹೇಳಿ. ಏನಿಲ್ಲ, ಪ್ರಿಕಾಷನ್ ಅಂತ ಹೇಳೋದಾದ್ರೆ ನಮ್ಮಲ್ಲಿ ಅಂಡರ್ಗ್ರೌಂಡ್ ಬಂಕರ್ಸೇ ಮಾಡ್ಕೋಬೇಕು ಅಂತ ಇಲ್ಲ. ನಾನು ಹೇಳೋದು ಬೇಸಿಕ್. ಈಗ ನಮ್ಮ ಮಕ್ಕಳಿಗೆ ಒಂದು ನಾಲೆಡ್ಜ್ ನ ಕೊಡ್ಬೇಕು. ಯಾವ ತರ, ಓಕೆ ಈ ತರ ಬಂತು ಅಂದ್ರೆ ಯಾವ ತರ ಬದುಕಬೇಕು, ಅಟ್ಲೀಸ್ಟ್ ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ನೀರ್ ಬೇಕು, ಇನ್ನೊಂದು ಬೇಕು. ಈ ಕರೋನಾ ಬಂತು, ಇನ್ನೊಂದು ಯಾವ್ದೋ ಒಂದು ಲಾಕ್ಡೌನ್ ತರನೇ ಒಂದು ಸಿಚುವೇಶನ್ ಬಂತು, ಬದುಕಬೇಕು. ಇಲ್ಲ ನಾವಿಲ್ವೇ ಇಲ್ಲ, ನಾನೇ ಇಲ್ಲ ಅನ್ಕೊಳ್ಳಿ, ಅಂತದ್ರಲ್ಲಿ ಮನೆಯವ್ರಿಗೆ ಬದುಕೋದಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಿರ್ಬೇಕು. ನೋಡಪ್ಪ ಈ ತರ ಬಂದ್ರೆ ಈ ತರ ಆಗ್ಬೇಕು, ಈ ತರ ಫ್ಯೂಚರ್ ಅಲ್ಲಿ ಪ್ಲಾನ್ ನಡೀತಾ ಇದೆ ಅಂದ್ರೆ ಒಂದು ಸಣ್ಣ ಒಂದು ಮುನ್ಸೂಚನೆ ಅವ್ರು ಕೊಟ್ಟಿದ್ರು ಗೊತ್ತಿರುತ್ತೆ. ಓಕೆ ಈ ತರ ನಡೆಯುತ್ತೆ ಅಂತ ಹೇಳಿದ್ರಲ್ವಾ, ಇದಕ್ಕೆ ಈ ತರ ಪ್ಲಾನ್ ಮಾಡ್ಕೋಬಹುದಲ್ವಾ. ಆ ಪ್ಲಾನಿಂಗ್ ನೇ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇರೋದು. ಒಂದು ಆಬ್ವಿಯಸ್ ಅಪೋಕಲಿಪ್ಸ್ ಇದೆ ಅನ್ಕೊಳ್ಳಿ, ಅನ್ಕೊಳ್ಳಿ. ಸಸ್ಟೈನಬಲ್ ಒಂದು ಮೈಕ್ರೋ ಎನ್ವಿರಾನ್ಮೆಂಟ್ ನಮಗೆ ನಾವೇ ಕ್ರಿಯೇಟ್ ಮಾಡ್ಬೇಕು. ಸಸ್ಟೈನಬಲ್ ಆಯ್ತಾ? ಓಕೆ, ಇದೊಂದು ಕಾನ್ಸೆಪ್ಟ್ ನಂಗೆ ಒಂದು ಇಷ್ಟ ಆಯ್ತು. ವಿ ಶುಡ್ ಬಿ ಆಲ್ವೇಸ್ ಫ್ರೀ ಫ್ರಮ್ ಜೈಂಟ್ ಎಂಟರ್ಪ್ರೈಸಸ್ ಅಂಡ್ ಮೆಗಾ ಗವರ್ಮೆಂಟ್ಸ್ ಫ್ರಮ್ ಕಂಟ್ರೋಲಿಂಗ್ ಅಸ್. ಎಸ್ ಸರ್. We have to always be separate from those two. ಯಾಕಂದ್ರೆ ಅವರೇ ನಮ್ಗೆ ಬಹಳಷ್ಟು ಕಂಟ್ರೋಲ್ ಮಾಡೋದು. ವಿ ನೋ ಫ್ರಮ್ ಎಕಾನಮಿ ಟು ಎವ್ರಿಥಿಂಗ್. ಹೌದು. ಸ್ವಲ್ಪ ಮೈಕ್ರೋ ಎನ್ವಿರಾನ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಸಸ್ಟೈನ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು 3 acres ಅಂಡ್ ಲೈಫ್ ಟೈಮ್ ಆಫ್ ಫ್ರೀಡಮ್ ಅಂತ ಏನೋ ಇತ್ತು. 3 acres ಆಫ್ ಲ್ಯಾಂಡ್ ಅಂಡ್ ಲೈಫ್ ಟೈಮ್ ಆಫ್ ಫ್ರೀಡಮ್ ಅಂತ ಆಗಿದ್ರೆ ಓಕೆ, ಅದು ಒಳ್ಳೆ ಕಾನ್ಸೆಪ್ಟೇ. ಬಟ್ ಅಕೋಪಲಿಪ್ಸ್ ಹಾಗೆ ಆಗುತ್ತೆ ಅನ್ನೋದೊಂದು ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಅವ್ರು ಬದುಕು ಅಲ್ಲ, ಆಗಬಹುದು, ಆಗದೇನೆ ಇರಬಹುದು. ಆಯ್ತಾಯ್ತು, ಹಾಗೆ ಆಗುತ್ತೆ ಅಂತನಲ್ಲ. ವಿ ಶುಡ್ ಬಿ ಪ್ರಿಪೇರ್ಡ್. ಓಕೆ, ಲೀಸ್ಟ್ ಆಗಂದ್ಕೊಂಡಿದ್ರು ರೆಡಿ ಇರೋದ್ರಲ್ಲಿ ತಪ್ಪಿಲ್ಲ. ನಾವ್ ಅಷ್ಟೇ ಮಾಡ್ತಾ ಇರೋದು. ರೆಡಿ ಇರುವಾಗ ಏನ್ ಬೇಕಂದ್ರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕಲ್ಲ. ಯಾರು ಇರ್ತಾರೆ, ಕರೆದ್ರೆ ಯಾರು ಬರೋದಿಲ್ಲ ಆ ಟೈಮ್ಗೆ. ನಮಗ್ ಗೊತ್ತಿದ್ರೆ ಅಟ್ಲೀಸ್ಟ್. ರಘು ಸರ್ ಹೇಳ್ಬಿಡಿ. ಇದು ಈಗ ಫಾರ್ ಎಕ್ಸಾಂಪಲ್, ಈಗ ಮೆಂಟಲಿ ನಾವು ಸ್ಟೇಬಲ್ ಆಗಿದ್ರೆ, ನಾವ್ ಈ ಕರೆಂಟ್ ಲೈಫ್ ಸ್ಟೈಲ್ಗೂ ಮೆಂಟಲ್ ಸ್ಟೆಬಿಲಿಟಿ ಇಂಪಾರ್ಟೆಂಟ್. ಎಂತ ಒಂದು ಬ್ಯಾಡ್ ಯಾವುದೇ ಎನ್ವಿರಾನ್ಮೆಂಟ್ ಬಂದ್ರು ಕೂಡ ಮೆಂಟಲ್ ಸ್ಟೆಬಿಲಿಟಿ ಫಸ್ಟ್ ಇಂಪಾರ್ಟೆಂಟ್. ಈಗ ನಮ್ಗೆ ಹೇಗಾಗ್ತಾ ಇದೆ ಮಾಡಿದ್ರೆ, ನಮ್ ಮೆಂಟಲ್ ಸ್ಟೆಬಿಲಿಟಿನ ಈಗ ನಾವು ಮಾಡೋ ಕೆಲಸದಿಂದಾಗ್ಲಿ ಮತ್ತೊಂದಿಂದಾಗ್ಲಿ ಫಸ್ಟ್ ಮೆಂಟಲಿ ನಾವು ಸ್ಟೇಬಲ್ ಇಲ್ಲ ಅಂತಂದ್ರೆ ನಾವು ಫಿಸಿಕಲಿ ಏನೋ ಮಾಡೋಕ್ ಸಾಧ್ಯನೇ ಇಲ್ಲ. ಅದು ಫಸ್ಟ್ ಸ್ಟೆಪ್. ಆಮೇಲೆ ಫಿಸಿಕಲಿನೂ ಎಷ್ಟು ಜನ ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ಯಾವ ರೀತಿ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಅಜ್ಜಂದ್ರನ್ನ ಕಂಪೇರ್ ಮಾಡ್ಕೊಂಡ್ರು ನಾವ್ ಏನೂ ಅಲ್ಲ ಅಂತ ಸ್ಟಾರ್ಟ್ ಆಗಿದೆ. ಸೊ ಬೇಸಿಕ್ ಎಕ್ಸರ್ಸೈಸ್ ಮಾಡೋದು, ಬಟ್ ಬೇಸಿಕ್ ಥಿಂಗ್ಸೇ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಇವಾಗ ಒಂದ್ ಸಣ್ಣ ಒಂದು ಬೀಜ ಹೇಗೆ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದೀವಿ. ಸೊ ಈಗ ನಾವು ಒಬ್ಬೊಬ್ಬ ಎಲ್ಲಾರ್ಗು 2 ಎಕರೆ ತಗೊಂಡು ಅದಕ್ಕೇನೋ ಒಂದು ಮೈಕ್ರೋ ಇದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಮೇ ಬಿ ವಿ ಹ್ಯಾವ್ ಟು ಡೂ ಇಟ್ ಕಲೆಕ್ಟಿವ್ಲಿ. ಮೇ ಬಿ ನಾವು ಮುಂದೆ ಅದರ ಬಗ್ಗೆ ಈಗಿನ್ನೂ ಖಂಡಿತವಾಗ್ಲೂ ಆ ಥರದ್ದು ಏನು ಯೋಚನೆ ಮಾಡಿಲ್ಲ. ಸೊ ಆದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಅಂತ ಒಂದು ಎನ್ವಿರಾನ್ಮೆಂಟ್ ಇರ್ಬೇಕು. ಯಾರನ್ನ ನಾವು ಸೇರಿಸ್ಕೋಬಹುದು, ಯಾರನ್ನ ಸೇರಿಸ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದೊಂದು ಅಟ್ಲೀಸ್ಟ್ ಒಂದು ನಮ್ಗೆ ಒಂದು ಗ್ರೂಪ್ ಅಲ್ಲಿ ಕಲೆಕ್ಟಿವ್ ಆಗಿ ಯೋಚನೆ ಮಾಡ್ಬೇಕಾದ್ದು ಅಂತ ಪರಿಸ್ಥಿತಿಗಳು ಬರಬಹುದು, ಮುಂದೆ ಹೇಳಕ್ಕಾಗೋದಿಲ್ಲ. ಇಷ್ಟೇ ಹೇಳ್ತಾ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಗ್ಗೆ ಫೋಕಸ್ ಮಾಡೋಣ. ಮತ್ತೊಬ್ಬರ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ಬೇರೆ ಎಂಟರ್ಪ್ರೈಸ್ಗಳು ಅಥವಾ ಇನ್ನೊಂದ್ರ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದೀವಿ ನಾವು. ಬೇಡದೇ ಇರೋದೇ ಜಾಸ್ತಿ ಯೋಚನೆ ಇದೆ. ಸೊ ಇದೆಲ್ಲ ಬೆಂಕಿ ಇದೆ, ಹೊಗೆ ಆಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನ ನಾವು ಹೇಗೆ ಅದನ್ನ ತಪ್ಪಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ಯಾರು ಯೋಚನೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಕಡಿಮೆ ಇದೀವಿ. ಸೊ ಅದ್ರ ಕಡೆಗೆ ನಾವು ಮುಂದೆ ಹೋಗ್ತಾ ನಮ್ಮನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಣ ಅಂತ ಹೇಳ್ತಾ, ಈಗಾಗ್ಲೇ ತುಂಬಾ ಟೈಮ್ ಆಗಿದೆ. ಸೊ ನಾವು 4:30ವರೆಗೂ ಮುಗಿಸೋದಿದ್ದು. ಈ ಡಿಸ್ಕಷನ್ ತುಂಬಾನೇ ಪ್ರೊಲಾಂಗ್ ಆಗಿದೆ. ದಿನೇಶ್ ಅವ್ರನ್ನ ಕೊನೆಯದಾಗಿ ಇನ್ನೊಂದೆರಡು ಮಾತು ಹೇಳಿ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಓಕೆ ಸರ್, ನಾವು ತುಂಬಾ ವಿಷಯ ಡಿಸ್ಕಸ್ ಮಾಡಿದೀವಿ. ಇನ್ನ ತುಂಬಾ ಡೌಟ್ಗಳಿರುತ್ತೆ, ಕ್ಲಾರಿಟಿ ನಾವು ಡಿಸ್ಕಸ್ ಮಾಡಿದಾಗಲೇ ಗೊತ್ತಾಗ್ತಾ ಹೋಗೋದು. ಅದನ್ನ ಮುಂದಿನ ಪ್ರೋಗ್ರಾಮ್ಗಳಲ್ಲಿ ನಾವು ಮಾಡ್ಕೊಳ್ತಾ ಹೋಗೋಣ. ಇವಾಗ ಹೊಸ ಪರಿಚಯಗಳಾಗ್ತಾ ಇದೆ. ನಮಗ್ ಗೊತ್ತಿರೋ ವಿಷಯಗಳನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ನಮ್ದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಆಗ್ತಾ ಇರ್ತೀವಿ. ಜಾಸ್ತಿ ಇದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದೀವಿ. ಆದಷ್ಟು ಇಂಥ ವಿಷಯಗಳನ್ನ ನಾವು ಪ್ರಿಪೇರ್ ಆಗೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇಲ್ಲಿ ಅಂತ ಅಲ್ಲ, ಎಲ್ಲೆಲ್ಲಿರ್ತಾರೋ ನಮ್ಮ ಕಡೆಯವರು ಪ್ರಿಪೇರ್ ಮಾಡೋಣ ಎಲ್ಲಾ ವೇನಲ್ಲೂ. ಫಸ್ಟ್ ಮೆಂಟಲಿ, ಆಮೇಲೆ ಫಿಸಿಕಲಿ ಅನ್ನೋದು ನಮ್ಮ ಉದ್ದೇಶ. ಇನ್ನ ಬೇಕಾದ್ರೆ ಏನಾದ್ರು ಡಿಸ್ಕಷನ್ ಇದ್ರೆ ಫ್ಯೂಚರ್ ಅಲ್ಲಿ ಮಾಡೋಣ ಸರ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಫ್ಯೂಚರ್ ಮತ್ತೆ ಜಾಯಿನ್ ಆಗೋಣ. ಮೇಡಮ್ ಎಂಡಿಂಗ್ ಏನಾದ್ರು ಹೇಳಿ ಕ್ಲೋಸ್ ಮಾಡೋಣ ಮೇಡಮ್, ಮತ್ತೆ ಸಿಗೋಣ. ಮತ್ತೆ
ಎಲ್ಲರಿಗೂ ಒಂದ್ಸತ್ತ ಕಲ್ಕಿ ಸೇನಾ ಬಳಗನ ಉನ್ನತವಾಗಿ ಉತ್ತಮವಾಗಿ ಕೊಂಡೊಯ್ದು ಅಗತ್ಯ ಇರೋ ಎಲ್ಲಾ ಜನಗಳಿಗೂ ಸಹಾಯ ಮಾಡಕ್ಕೋಸ್ಕರ ಒಂದು ಸೈನ್ಯ ಕಟ್ಲೇಬೇಕಿದೆ. ಅದ್ರ ಕಡೆ ಗಮನ ಕೊಡೋಣ. ನಾವು ಒಳ್ಳೆ ಕಡೆ ಹೆಜ್ಜೆ ಹಾಕರೆ ದೇವ್ರು ನಮ್ಮನ್ನ ಬೆಳೆಸ್ಕೊಂಡು ಹೋಗೋದು ದೈವದ ಕರ್ತವ್ಯ. ಒಳ್ಳೆ ತುಂಬು ಮನಸ್ಸಿಂದ ಈ ಕಾರ್ಯನ ಕೈ ಎತ್ಕೊಂಡಿದ್ದೀವಿ ಇವತ್ತು. ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಆಶಯ. ಎಸ್ ರಘು ಸರ್, ರೆಕಾರ್ಡಿಂಗ್ ಏನು ಮಾಡ್ತಾ ಇಲ್ಲ ಸರ್. ಅವ್ರು ಹೇಳ್ದಂಗೆ ಎವ್ರಿ ವೀಕ್ ಮೀಟಿಂಗ್ ಆದ್ಮೇಲೆ ಈ ಮೀಟಿಂಗ್ ಇಂದ ಏನ್ ಡಿಸ್ಕಷನ್ ಆಗಿರುತ್ತಲ್ಲ ಸರ್, ಅದನ್ನ ಒಂದು ರೆಕಾರ್ಡ್ ಮಾಡ್ಬಿಟ್ಟು ನಮ್ದೇ ಗ್ರೂಪ್ ಅಲ್ಲಿ ಕಲ್ಕಿ ಸೇನಾ ಬಳಗದಲ್ಲಿ ಹಾಕ್ಬಿಟ್ರೆ ಯಾರ್ ಮೀಟಿಂಗ್ ಅಟೆಂಡ್ ಆಗಿರೋದಿಲ್ಲ ಅದನ್ನ ನಾವು ಕೇಳಿಸ್ಕೊಳಕ್ ಹೆಲ್ಪ್ ಆಗುತ್ತೆ. ಮುಂದೆ ಅದನ್ನು ಪ್ರಯತ್ನ. ಓಕೆ ಸರ್, ಮಾಡೋಣ. ಎರಡನೇದು ನಾವು ಇದು ಸೆಕೆಂಡ್ ಟೈಮ್ ಅಷ್ಟೇ, ಸೆಕೆಂಡ್ ಮೀಟಿಂಗ್ ಅಷ್ಟೇ ಇದಾಗ್ತಾ ಇರೋದು. ಇದನ್ನ ಬೈ ವೀಕ್ಲಿ ಅಂದ್ರೆ 14 ದಿವಸಕ್ಕೆ ಒಂದ್ಸಲಿ ಆ ತರ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದೀವಿ. ಈ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಶೇರ್ ಮಾಡಿ ನೀವು ಎಲ್ಲರೂ ಭಾಗವಹಿಸಿ. ಇದರಲ್ಲಿ ನೀವು ಪ್ರೆಸೆಂಟೇಶನ್ ಕೊಡ್ತೀರಂತ ಮುಂದೆ ಬನ್ನಿ. ಎಷ್ಟೊಂದು ನಾಲೆಜ್ ಇರುತ್ತೆ, ನಿಮ್ಮಲ್ಲೂ ಗೊತ್ತಿರೋದು ಬೇಕಾದಷ್ಟು ಇರುತ್ತೆ. ನಮ್ಗೆ ಎಲ್ಲಾರ್ಗು ಹೆಲ್ಪ್ ಆಗುವಂತದ್ದು ಏನೇ ಇದ್ರು ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಾವು ಈ ಕಾರ್ಯಕ್ರಮದ ಸಮಯನ ಮುಕ್ತಾಯ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಡಿಸ್ಕಷನ್ಗೆ ನೀವು ಜಾಯಿನ್ ಆಗಬಹುದು ಮುಂದಿನ ದಿನಗಳಲ್ಲಿ. ಆದಷ್ಟು ಸಾಧ್ಯ ಆದ್ರೆ ಜಾಯಿನ್ ಆಗಿ, ಇಲ್ಲ ಅಂದ್ರೆ ನಾವು ಈ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸೋ ಕೆಲಸ ಮಾಡ್ತೀವಿ. ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅನ್ನೋದನ್ನ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.